ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, KRIDL ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ ಅಂದ್ರೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಡಿಯಲ್ಲಿ ಈ KRIDL ಎಕ್ಸಾಮ್ಸ್ ನಡೀತಾ ಇದೆ. ಸೊ AE ಎಕ್ಸಾಮ್ಸ್ ಆಯ್ತು, JE ಎಕ್ಸಾಮ್ಸ್ ಆಯ್ತು. ಸೊ ಇನ್ನು ಮುಂದಿನ ವಾರದಲ್ಲಿ SDA ಮತ್ತು FDA ಎಕ್ಸಾಮ್ಸ್ ಕೂಡ ಈ ಎಕ್ಸಾಮ್ ಅಲ್ಲಿ ನಡೆಯುತ್ತೆ. ಸೊ ಈಗ ನಾವು AE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಪೋಸ್ಟ್ ಇದೆ, ಸೊ ಅದರ ಒಂದು GK ಪೇಪರ್, ಜನರಲ್ ನಾಲೆಜ್ ಪೇಪರ್ ಅನ್ನ ಇವತ್ತು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಇದು ಯಾಕೆ ನಿಮಗೆ ಪ್ರಮುಖವಾಗಿತ್ತು ಅಂತಂದ್ರೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ನಾವು ನಿಮ್ಗೆ ಹಲವಾರು ಕ್ವಶನ್ ಪೇಪರ್ ಅನಾಲಿಸಿಸ್ ಅಥವಾ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ವಿಡಿಯೋನ ಮಾಡಿದ್ವಿ. ಸೊ ಇದು ಯಾಕೆ ನಿಮಗೆ ಪ್ರಮುಖವಾಗಿರುತ್ತೆ ಅಂದ್ರೆ ಮುಂಬರುವಂತಹ ಪರೀಕ್ಷೆಗಳಿಗೆ ಯಾವ ರೀತಿ ಕೇಳಲಾಗ್ತಾ ಇದೆ ಅಥವಾ ನಿಮ್ಮ ತರಬೇತಿ ಅಥವಾ ತಯಾರಿಯ ಹಂತವನ್ನ ಹೇಳುವಂತದ್ದು ನೀವು ಒಂದು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ರೀತಿ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಂಡು ಬಂದಿದ್ದೇವೆ. ಸೊ ಇವತ್ತಿನ ಸಂಚಿಕೆಯಲ್ಲಿ KRIDL ನ AE GK ಪೇಪರ್ ಅನ್ನ ನಾವು ಇವತ್ತು ಮಾಡ್ತಾ ಹೋಗೋಣ. ಇದು KEA ಅಡಿಯಲ್ಲಿ ನಡೆಯುವಂತಹ ಎಕ್ಸಾಮ್ ಇದಾಗಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ FDA SDA ಎಕ್ಸಾಮ್ಸ್ ಗಳು ಕೂಡ ಆಗಲಿದೆ. ಸೊ ಅದರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಕೂಡ ನಾವು ತೆಗೆದುಕೊಂಡು ಬರ್ತೇವೆ. ಸೊ ಇದು ಆಲ್ರೆಡಿ ಮಾಡಿರುವಂತಹ ಏನು KSISF ಆಗಿರ್ಬೋದು ಅಥವಾ ನಾವು KSRP ಜೊತೆಗೆ RSI ಇನ್ನು ಹಲವಾರು ಎಕ್ಸಾಮ್ ಗಳ ಪೇಪರ್ ಅನಾಲಿಸಿಸ್ ಅನ್ನ ಮಾಡಿದ್ದೇವೆ. ಸೊ ಅದನ್ನ ಕೂಡ ಒಮ್ಮೆ ನೋಡಿ, ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದೊಂದೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಭಾರತದಲ್ಲಿನ ರಾಜ್ಯಗಳಲ್ಲಿ ಯಾವುದು ಕ್ರಮಾಂಕಿತವಾಗಿ ರಚನೆಯಾದವು? ನೋಡಿ, ಇಲ್ಲಿ ತುಂಬಾ ಬಹಳ ಒಂದು ಕ್ವಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಯಾವ ಆರ್ಡರ್ ಅಲ್ಲಿ ಇದು ರಚನೆ ಆಗಿರೋ ಆರ್ಡರ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಇದು ಬಹಳ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಗೊತ್ತಿರುವಂತಹ ಒಂದಿಷ್ಟು ಇಯರ್ ಗಳನ್ನ ನೀವು ಗೊತ್ತಾಗಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ 1963, 1966, 1975, 1987. ಸೊ 4 ಇಯರ್ ಗಳಲ್ಲಿ ಕೊಟ್ಟಿರುವಂತಹ 4 ರಾಜ್ಯಗಳನ್ನ ರಚನೆಯಾಗಿದೆ. ನಾಗಾಲ್ಯಾಂಡ್ 63 ಅಲ್ಲಿ ರಚನೆ ಆಗಿತ್ತು, ಹರಿಯಾಣ 66 ಅಲ್ಲಿ ಆಗಿತ್ತು, ಸಿಕ್ಕಿಂ 1975 ಅಲ್ಲಿ ಆಗಿತ್ತು, ಅರುಣಾಚಲ ಪ್ರದೇಶ 1987 ಅಲ್ಲಿ ರಚನೆಯಾಗಿತ್ತು. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದು ಸ್ವಲ್ಪ ಕಠಿಣವಾಗಿದ್ದಂತಹ ಪ್ರಶ್ನೆ, ಯಾಕಂದ್ರೆ ಯಾರಿಗೂ ಕೂಡ ರಚನೆಯಾಗಿದ್ದಂತಹ ಇಯರ್ ಗಳು ನೆನಪಿರೋದಿಲ್ಲ. ನೆನಪಿದ್ರು ಕೂಡ ಅದು ಅದರ ಕಾಲಾನುಕ್ರಮ ನೆನಪಿರೋದಿಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಕಠಿಣವಾದಂತಹ ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿತ್ತು. ಸೊ ಸ್ನೇಹಿತರೆ, ನೀವು ಗಮನಿಸಬಹುದು ಯಾವ ರೀತಿಯಾದಂತಹ ಕಾಂಪಿಟೇಟಿವ್ ಆಗಿರುವಂತಹ ಕ್ವಶನ್ಸ್ ಅನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಎರಡನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನಲ್ಲಿ ಯಾವುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳು ಎರಡೂ ಅಧಿಕಾರ ವ್ಯಾಪ್ತಿಯೊಳಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಗಳಲ್ಲಿ ಎರಡರ ವ್ಯಾಪ್ತಿಯಲ್ಲಿ ಜುರಿಸ್ಡಿಕ್ಷನ್ ಅಡರಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಮೂಲಭೂತ ಹಕ್ಕುಗಳ ರಕ್ಷಣೆ, ಅಂದ್ರೆ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇದು ನಮ್ಮ ಆರ್ಟಿಕಲ್ 32 ಆಫ್ ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226 ಆಫ್ ಹೈಕೋರ್ಟ್, ಇವೆರಡೂ ಅಡಿಯಲ್ಲಿ ನಮಗೆ ನಮ್ಮ ಮೂಲಭೂತ ಹಕ್ಕುಗಳೇನಿದೆ ಅದರ ರಕ್ಷಣೆ ಮಾಡೋದಕ್ಕೆ ಇವೆರಡೂ ಕೋರ್ಟ್ಗಳು ರಿಟ್ಸ್ ಅನ್ನ ಜಾರಿ ಮಾಡಬಹುದು ಅಂತ ಹೇಳ್ಬಿಟ್ಟು ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಮೂಲಭೂತ ಹಕ್ಕುಗಳ ರಕ್ಷಣೆ, ಫಂಡಮೆಂಟಲ್ ರೈಟ್ಸ್, ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಗಿರುತ್ತೆ. ಇದು ಒಂದು ಬಹಳ ನೇರವಾದ ಪ್ರಶ್ನೆ. ಇದು ಹಲವಾರು ಬಾರಿ ಬಂದಿದೆ. ಇದು ರಿಪೀಟೆಡ್ ಪ್ರಶ್ನೆ ಅಂತ ಕೂಡ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಚುನಾವಣಾ ಪದ್ಧತಿಯನ್ನ ಭಾರತದ ವಿವಿಧ ಚುನಾವಣೆಗಳಿಗೆ ಅನುಸರಿಸಲಾಗಿದೆ? ನೋಡಿ, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ನಾವು ಕಳೆದ ಪೇಪರ್ ಅನಾಲಿಸಿಸ್ ಮಾಡಿದಾಗ ಹೇಳ್ತಾ ಇದ್ದೆ, ಪಾಲಿಟಿ ಕ್ವಶನ್ಸ್ ನಾನು ಯಾವಾಗ್ಲೂ ಜನರಲ್ ಆಗಿ ಓದ್ತಾ. ಸೊ ನೀವು ಸ್ವಲ್ಪ ಅದರ ಡೆಪ್ತ್ ಅಥವಾ ನಿಮ್ಗೆ ಇನ್ನಿಷ್ಟು ಆಳವಾಗಿ ಮತ್ತೆ ನಾಲೆಜ್ ಬೇಸ್ಡ್ ಅನ್ನ ಓದ್ಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ರೀತಿಯಲ್ಲಿ ನೀವು ಓದ್ಬೇಕಾಗತ್ತೆ. ಯಾವಾಗ ನೀವು ಒನ್ ಲೈನರ್ಸ್ ತರ ಓದ್ತಾ ಹೋಗ್ತೀರಾ, ಆರ್ಟಿಕಲ್ಸ್ ನ ಬರೀ ನೆನ್ಪಿಟ್ಕೊಳ್ತಾ ಹೋಗ್ತೀರಾ, ಆಗ ನೀವು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನೀವು ಎದುರಿಸಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಚುನಾವಣಾ ಒಂದು ಪದ್ಧತಿಗಳನ್ನ ಬಗ್ಗೆ ಒಂದು ಪ್ರಶ್ನೆಯನ್ನ ಮಾಡಲಾಗಿದೆ. 4 ಸ್ಟೇಟ್ಮೆಂಟ್ ಗಳನ್ನ ಕೊಡಲಾಗಿದೆ. ಇದರಲ್ಲಿ ಯಾವ್ದು ಸರಿ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಿದೆ, ವಯಸ್ಕ ಮತದಾನದ ಆಧಾರದ ಮೇಲೆ ನೇರ ಚುನಾವಣಾ ಪದ್ಧತಿ ಇದಿದೆ. ಇನ್ನು ವರ್ಗಾಯಿಸಲಾಗುವ ಏಕ ಮತದಾನದ ಪ್ರಮಾಣ ಅನುಗುಣವಾಗಿ ಪ್ರಾತಿನಿಧ್ಯ ಪದ್ಧತಿ, ಅಂದ್ರೆ ಏನು ನಾನ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಹೇಳ್ತೇವೆ, ಸಿಂಗಲ್ ಇರುವಂತದ್ದು, ಇದು ಕೂಡ ಇದೆ. ಇನ್ನು ಪಟ್ಟಿ ಪದ್ಧತಿಯ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಇದಿಲ್ಲ. ಇನ್ನು ಸಂಚಿತ ಮತದಾನದ ಪರೋಕ್ಷ ಚುನಾವಣೆಗಳು, ಇದು ಕೂಡ ಇಲ್ಲ. ಸೊ ಆಪ್ಷನ್ 1 ಮತ್ತೆ 2 ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲನೇ ಆಪ್ಷನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಸಮಾನತೆ ಹಕ್ಕು ಕೆಳಗಿನ ಯಾವ 5 ವಿಧಿಗಳಲ್ಲಿ ತಿಳಿಸಲಾಗಿದೆ?
ಅಂದ್ರೆ ರೈಟ್ ಟು ಈಕ್ವಾಲಿಟಿ ಅಂತ ಏನ್ ಕರಿತೇವೆ, ಈ ರೈಟ್ ಟು ಈಕ್ವಾಲಿಟಿ ಯಾವ ಒಂದು 5 ವಿಧಿಗಳಲ್ಲಿ ನಮಗೆ ತಿಳಿಸಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ಟಿಕಲ್ 14 ಇಂದ ಆರ್ಟಿಕಲ್ 18, 14, 15, 16, 17 ಮತ್ತು 18 ಈ 5 ಮೂಲ ಒಂದು ರೈಟ್ಸ್ ಏನಿದೆ. ಸೊ ಇದರಲ್ಲಿ ನಮಗೆ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಸಂವಿಧಾನದಲ್ಲಿ ಹೇಳಲಾಗಿದೆ. ಇದು ಕೂಡ ನೇರವಾದ ಪ್ರಶ್ನೆ, ಸ್ವಲ್ಪ ಸುಲಭನೇ ಇತ್ತು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದ ಸಂವಿಧಾನದ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರು ಎಂಬ ಪದ ಕೆಳಗಿನವರಲ್ಲಿ ಯಾರಿಗೆ ಒಳಗೊಂಡಿರುವುದಿಲ್ಲ ಅಂತ ಹೇಳ್ಬಿಟ್ಟಿದೆ. ನಾನು ಅಗೇನ್ ಹೇಳ್ತಾ ಇದ್ದೀನಿ, ಸೊ ಇದಕ್ಕೆ ನೀವು ನಾಲೆಜ್ ಬೇಸ್ಡ್ ತಿಳ್ಕೊಂಡಿರಬೇಕು. ನೀವು ಡಿಸ್ಟ್ರಿಕ್ಟ್ ಜಡ್ಜಸ್ ಅಂತ ಏನು ಓದಿರ್ತೀರಾ, ಯಾವ ಆರ್ಟಿಕಲ್ ಅಂತ ಓದಿರ್ತೀರಾ, ಅವರ ಪವರ್ಸ್ ಓದಿರ್ತೀರಾ, ಲಿಮಿಟೇಷನ್ಸ್ ಓದಿರ್ತೀರಾ. ಬಟ್ ಇಲ್ಲಿ ನೋಡಿ ಅದರ ಟರ್ಮ್ ಮೇಲೆ ಕ್ವಶನ್ಸ್ ಬಂದಿದೆ. ಸೊ ಹಾಗಾಗಿ ನಿಮಗೆ ಯಾವಾಗ್ಲೂ ನೀವು ಬುಕ್ ಯಾವುದೇ ಬುಕ್ ತೆಗೆದ್ರು ಕೂಡ ಆ ಬುಕ್ ನಿಮಗೆ ಕೊಟ್ಟಿರ್ತಾರೆ, ಇದನ್ನ ಒಂದು ನಿಮಗೆ ಒಂದು ಲೈನ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನ ಓದಿರುವಂತದ್ದಿಲ್ಲ. ಸೊ ಹಾಗಾಗಿ ಓದ್ಬೇಕಾದ್ರೇನೆ ಸ್ವಲ್ಪ ನಾಲೆಜ್ ಬೇಸ್ಡ್ ಓದಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಒಂದು ಟ್ರಿಬ್ಯುನಲ್ ಜಡ್ಜ್, ಏನ್ ಟ್ರಿಬ್ಯುನಲ್ ಜಡ್ಜ್ ಅಂತ ಹೇಳ್ತಾರೆ, ಸೊ ಅವರು ಇದರಲ್ಲಿ ಒಳಗೊಂಡಿರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರ ಬಗ್ಗೆ ತಿಳಿಸುತ್ತೆ? 153ನೇ ವಿಧಿ. ಇದು ಸ್ವಲ್ಪ ಟ್ರಿಕಿ ಕ್ವಶನ್ ಮತ್ತೆ ಸ್ವಲ್ಪ ಗೊಂದಲ ಕೂಡ ಇದ್ದಂತದ್ದು. ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಗವರ್ನರ್ ಬಗ್ಗೆ ಹೇಳ್ತಿರುವಂತಹ ವಿಧಿಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಗವರ್ನರ್ ಬಗ್ಗೆ ತಿಳಿಸುವಂತದ್ದು ವಿಧಿ. ಆದ್ರೆ ನಿಮ್ಗೆ ಗೊತ್ತಿರ್ಬೋದು, ಈ ಕೊಟ್ಟಿರೋ 4 ಆಪ್ಷನ್ಸ್ ಕೂಡ ಗವರ್ನರ್ ಬಗ್ಗೆನೇ ಹೇಳುತ್ತೆ. ಬಟ್ ಇಲ್ಲಿ ಗವರ್ನರ್ ಬಗ್ಗೆ ತಿಳಿಸುತ್ತಿರುವಂತಹ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು 153ನೇ ಆರ್ಟಿಕಲ್. ಸೊ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸ್ಟೇಟ್ ಶಾಲ್ ಹ್ಯಾವ್ ಅ ಗವರ್ನರ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗವರ್ನರ್ ಬಗ್ಗೆನೆ ಸೂಚಿಸ್ತಾ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು 153ನೇ ವಿಧಿ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಂವಿಧಾನದ ಮತದಾನದ ಹಕ್ಕು ಕೆಳಗಿನ ಯಾವ ನಿಬಂಧನೆಯನ್ನ ಒಳಪಟ್ಟಿದೆ ಅಂತ ಹೇಳಿದ್ರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಸಾರ್ವಜನಿಕ ವ್ಯವಸ್ಥೆ, ಏನು ಪಬ್ಲಿಕ್ ಆರ್ಡರ್ ಅಂತ ಏನ್ ಕರಿತೇವೆ, ಸೊ ಅದನ್ನ ಒಳಪಟ್ಟಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಬಂಧನೆಗೆ ಒಳಗೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಈ ಪಬ್ಲಿಕ್ ಆರ್ಡರ್ ಜೊತೆಗೆ ಮೊರಾಲಿಟಿ, ಹೆಲ್ತ್ ಇವೆಲ್ಲ ಕೂಡ ಆರ್ಟಿಕಲ್ 25 ಅಡಿಯಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಎಕ್ಸ್ ಅಫಿಷಿಯೋ ಚೇರ್ಮನ್ಶಿಪ್ ಆಫ್ ರಾಜ್ಯಸಭಾ ಯಾರು ಅಂತ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ವೈಸ್ ಪ್ರೆಸಿಡೆಂಟ್ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಧಾನ ಪರಿಷತ್ತು ಈ ಕೆಳಗಿನ ಯಾವ ಸದಸ್ಯರನ್ನ ಒಳಗೊಂಡಿರುವುದಿಲ್ಲ ಅಂತ ಹೇಳ್ಬಿಟ್ಟು. ಇದು ನೋಡಿ ಸ್ವಲ್ಪ ಟ್ರಿಕಿ ಕ್ವಶನ್. ಯಾಕಂದ್ರೆ ಎಲ್ಲರಿಗೂ ನಿಮ್ಗೆ ಲೋಕಸಭೆ ಎಲೆಕ್ಷನ್ ಗೊತ್ತಿರುತ್ತೆ, ವಿಧಾನಸಭಾ ಎಲೆಕ್ಷನ್ ಗೊತ್ತಿರುತ್ತೆ. ಆದ್ರೆ ರಾಜ್ಯಸಭೆಗೆ ಯಾವ ರೀತಿ ಎಲೆಕ್ಷನ್ಸ್ ಅನ್ನ ಮಾಡ್ತಾರೆ, ವಿಧಾನ ಪರಿಷತ್ತಿಗೆ ಯಾವ ರೀತಿ ಎಲೆಕ್ಷನ್ಸ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತುಂಬಾ ಕಡಿಮೆ ಜನಕ್ಕಿರುತ್ತೆ. ಇಲ್ಲಿ ಏನು ಅಪ್ಪರ್ ಹೌಸ್ ಅಂತ ಕರಿತೀವಿ, ವಿಧಾನ ಪರಿಷತ್ ಅಂತ ಏನ್ ಕರಿತೀವಿ, ಅದಕ್ಕೆ ವೋಟಿಂಗ್ ಹಾಕುವಂತವ್ರು ಯಾರ್ಯಾರು ಅಂದ್ರೆ ಒಂದು ಶಿಕ್ಷಕರು. ಹೌದು ಸ್ನೇಹಿತರೆ, ಶಿಕ್ಷಕರು ವೋಟಿಂಗ್ ಅನ್ನ ಹಾಕ್ತಾರೆ. ಇನ್ನು ಸ್ಥಳೀಯ ಸಂಸ್ಥೆಗಳು ಹಾಕತ್ತೆ, ಪದವೀಧರ ಕ್ಷೇತ್ರದಿಂದ ಕೂಡ ವೋಟಿಂಗ್ಸ್ ನಡೆಯುತ್ತೆ ನಮ್ಮ ವಿಧಾನ ಪರಿಷತ್ಗೆ. ಯಾವ್ದ್ರಿಂದ ನಡೆಯೋದಿಲ್ಲ ಅಂತ ಹೇಳಿದ್ರೆ, ಕಾಯ್ದಿರಿಸಿದ ಕ್ಷೇತ್ರದಿಂದ ನಡೆಯೋದಿಲ್ಲ, ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರಿತೇವೆ, ಅದರಿಂದ ನಡೆಯೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ರಾಜ್ಯಸಭೆಯ 1/3 ಭಾಗ ಸದಸ್ಯರು ನಿವೃತ್ತಿ ಹೊಂದುವುದು ಪ್ರತಿ 2 ವರ್ಷಕ್ಕೊಮ್ಮೆ. ಇದು ನಿಮ್ಗೆ ಗೊತ್ತಿರುತ್ತೆ. ರಾಜ್ಯಸಭಾದ ಟರ್ಮ್ 6 ಇಯರ್ಸ್ ಇರುತ್ತೆ. ಪ್ರತಿ 2 ವರ್ಷಕ್ಕೆ 1/3 ಭಾಗದಷ್ಟು ಜನಕ್ಕೆ ರಿಟೈರ್ಮೆಂಟ್ ಬಂದಿರತ್ತೆ ಅಥವಾ ಟರ್ಮ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಸದಸ್ಯರು ನಿವೃತ್ತಿ ಹೊಂದ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಂವಿಧಾನದ ಮೂಲ ಆಶಯಗಳನ್ನು, ಇದು ನೋಡಿ ಬಹಳ ಫಂಡಮೆಂಟಲ್ ಆದಂತಹ ಪ್ರಶ್ನೆ ಇದಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಾಲೆಜ್ ಬೇಸ್ಡ್ ಓದ್ತಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ನೀವು ಕೇವಲ ವಿಷಯಗಳನ್ನ ಜಸ್ಟ್ ಮೇಲೆ ಮೇಲೆ ಆಗಿ ತಿಳ್ಕೊಂಡಿದ್ದೀರಾ, ಅದರ ಆಳಕ್ಕೆ ನೀವು ಹೋಗಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಸಂವಿಧಾನದ ಮೂಲ ಆಶಯಗಳು ಅಂದ್ರೆ ಏನು ಕಾನ್ಸ್ಟಿಟ್ಯೂಷನ್ ಇದೆ, ಆ ಕಾನ್ಸ್ಟಿಟ್ಯೂಷನ್ ಮೂಲ ಅಂಶಗಳೇನಿದೆ ಅದನ್ನ ತಿದ್ದುಪಡಿ ಮಾಡಬಹುದು, ತಿದ್ದುಪಡಿ ಮಾಡುವಂತಿಲ್ಲ. ಮತ್ತೆ ಯಾವ ಪಕ್ಷ ರೂಲಿಂಗ್ ಪಾರ್ಟಿ ಏನಿರುತ್ತೆ ಅವರು ತಿದ್ದುಪಡಿ ಮಾಡಬಹುದು, ಮತ್ತೆ ತುರ್ತು ಪರಿಸ್ಥಿತಿಯಲ್ಲಿ ತಿದ್ದುಪಡಿ ಮಾಡಬಹುದು. 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇವೆರಡು ಅಲ್ಲ, ಯಾಕಂದ್ರೆ ಸಂವಿಧಾನದ ಅಂಶವನ್ನ ಇವೆರಡು ತಿದ್ದುಪಡಿ ಮಾಡಕ್ ಬರೋದಿಲ್ಲ. ಎಮರ್ಜೆನ್ಸಿ ಇದ್ರೂ ಕೂಡ ತಿದ್ದುಪಡಿ ಮಾಡಕ್ ಬರಲ್ಲ. ಬಟ್ ಇವೆರಡು ಆಪ್ಷನ್ ಅಲ್ಲಿ ನೋಡಿ ಸ್ವಲ್ಪ ಟ್ರಿಕ್ ಇದೆ. ನಿಮ್ಗೆ ಒಂದು ಗೊತ್ತಿರುತ್ತೆ, 1973 ಕೇಶವಾನಂದ ಭಾರತಿ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಹೇಳ್ಬಿಟ್ಟು ಓದಿರ್ತೀವಿ. ಸೊ ಇದ್ರಲ್ಲಿ ಏನಂತ ಬಂದಿರುತ್ತೆ ಅಂದ್ರೆ, ಸಂವಿಧಾನದ ಮೂಲ ಅಂಶಗಳನ್ನ ತಿದ್ದುಪಡಿ ಮಾಡಬಹುದು, ಆದ್ರೆ ಅದರ ಮೂಲ ಅಂಶಗಳಿಗೆ ಧಕ್ಕೆ ಬರುವಂತಿಲ್ಲ ಅಂತ ಹೇಳ್ಬಿಟ್ಟಿದೆ. ಸೊ ಹಾಗಾದ್ರೆ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ಬಿಟ್ಟು
ಸೊ ಸುಮಾರು ಜನ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಹಾಕಿರ್ತೀರಾ. ಸೊ ಸರಿಯಾದ ಉತ್ತರ ತಿದ್ದುಪಡಿ ಮಾಡ್ಬೋದು, ಆದ್ರೆ ಅದರ ಮೂಲ ಅಂಶಕ್ಕೆ ಧಕ್ಕೆ ಬರುವಂತಿರಲಿಲ್ಲ. ಸೊ ಅದು 1973 ಕೇಶವಾನಂದ ಭಾರತ್ ಕೇಸ್ ಆಗಿರುತ್ತೆ. ಸೊ ಈ ಫಂಡಮೆಂಟಲ್ಸ್ ನಿಮಗೆ ಕ್ಲಾರಿಟಿ ಇರ್ಬೇಕಾಗ್ತದೆ, ಒಂದು ಬೇಸಿಕ್ ನಾಲೆಜ್ ಯಾವ ರೀತಿ ಇತ್ತು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು. ಹಾಗಾಗೇನೆ ಎಲ್ಲರಿಗೂ NCERT ಅನ್ನ ಓದ್ಲಿಕ್ಕೆ ಎಲ್ಲರೂ ಶಿಫಾರಸ್ನ ಮಾಡ್ತಾರೆ. ಸೊ NCERT ಅಲ್ಲಿ ಈ ರೀತಿ ಬೇಸಿಕ್ ಇಂದ ಯಾಕೆ ನಮಗೆ ಕಾನ್ಸ್ಟಿಟ್ಯೂಷನ್ ಇರಬೇಕು, ಕಾನ್ಸ್ಟಿಟ್ಯೂಷನ್ ಮಾಡೋರು ಯಾರು ಹಾಗಾದ್ರೆ, ಸೊ ಕಾನ್ಸ್ಟಿಟ್ಯೂಷನ್ ಇವ್ರು ಮಾಡ್ತಾರೆ ಅಂದ್ರೆ ಸೊ ಅವ್ರಿಗೆ ಪವರ್ಸ್ ಏನೇನಿದೆ, ಲಿಮಿಟೇಷನ್ಸ್ ಏನೇನಿದೆ, ಈ ರೀತಿ ಬೇಸಿಕ್ ಐಡಿಯಾದಿಂದ ನಿಮಗೆ ಒಂದು ಸಂವಿಧಾನ ಯಾವ ರೀತಿ ರಚನೆ ಆಯಿತು, ಅದರ ಮೂಲ ಅಂಶಗಳು ಏನೇನಿದೆ ಅಂತ ಹೇಳ್ಬಿಟ್ಟು ನಿಮಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಒಂದು ಸ್ಕೂಲ್ ಬುಕ್ ಇಂದಾನೆ ನೀವು ಪ್ರಿಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಯಾವಾಗ್ಲೂ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವವರು ಯಾರು ಅಂತಂದ್ರೆ ಕೇಂದ್ರೀಯ ಅಂಕಿ ಅಂಶಗಳ ಕಚೇರಿ. ಇದು ಸೆಂಟರ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಹೇಳ್ಬಿಟ್ಟು CSO ಅಂತ ಕರಿತೇವೆ. ಅವರು ಈ ಆದಾಯವನ್ನ ಎಸ್ಟಿಮೇಟ್ ಮಾಡ್ತಾರೆ. ಸೊ ಆದ್ರೆ ಈ CSO ಬರೋದು NSO ಅಡಿಯಲ್ಲಿ. ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕಲ್ ಪ್ರೋಗ್ರಾಮ್ ಫಾರ್ ಇಂಪ್ಲಿಮೆಂಟೇಷನ್ MOSPI ಅಂತ ಒಂದು ಸಚಿವಾಲಯದ ಅಡಿ ಬರುತ್ತೆ. ಸೊ ಇವರು ನಮ್ಮ ಬಜೆಟ್ ಅಥವಾ ಇನ್ಕಮ್, ನ್ಯಾಷನಲ್ ಇನ್ಕಮ್ ಅಂತ ಏನ್ ಹೇಳ್ತೇವೆ ಅದನ್ನ ಇದು ಮಾಡುತ್ತೆ. ಸೊ ಇದ್ರ ಬಗ್ಗೆ ತಿಳಿದಲ್ಲಿ ಮುಂದಿನ ಪ್ರಶ್ನೆ, ಉತ್ಪಾದಕರ ಕಡೆಯ ಅಥವಾ ಪೂರೈಕೆ ಕಡೆಯ ದೃಷ್ಟಿಕೋನದಿಂದ ಆರ್ಥಿಕ ಚಟುವಟಿಕೆಯ ಸ್ಥಿತಿಗತಿಯನ್ನ ಚಿತ್ರಣ ಯಾವ ಸೂಚಕವು ನೀಡುತ್ತೆ ಅಂತ ಹೇಳ್ಬಿಟ್ಟು ಇದು ಬಹಳ ಫಂಡಮೆಂಟಲ್ ಪ್ರಶ್ನೆ. ಅಂದ್ರೆ ನೀವು ಇಲ್ಲಿ ಕೊಟ್ಟಿರುವಂತಹ ಟರ್ಮಿನಾಲಜೀಸ್ ಏನಿದೆ, ಸೊ ಇದರ ಡೆಫಿನೇಷನ್ಸ್ ನೀವು ಓದ್ಕೊಂಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಮಾಡ್ಬರ್ಬೋದು. ಇದಕ್ಕೆ ಸರಿಯಾದ ಉತ್ತರ ಬಂದು GVA, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಕರಿತೀವಿ. ನಿಮಗೆ ಗೊತ್ತಿರುತ್ತೆ, ಅದನ್ನ GDP ಪ್ಲಸ್ ಸಬ್ಸಿಡೀಸ್ ಆನ್ ಪ್ರಾಡಕ್ಟ್ಸ್ ಮೈನಸ್ ಟ್ಯಾಕ್ಸಸ್ ಆನ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನಾವು GVA ಅನ್ನು ಡಿಫೈನ್ ಮಾಡ್ತೇವೆ. ಸೊ ಈ GVA ಅಂದ್ರೆ ಏನು ಅಂತಂದ್ರೆ ಸಪ್ಲೈಯರ್ಸ್ ಸೈಡ್ ಅಥವಾ ಒಂದು ಪೂರೈಕೆದಾರರ ಕಡೆಯ ದೃಷ್ಟಿಕೋನದಿಂದ ಆರ್ಥಿಕ ಚಟುವಟಿಕೆ ಸ್ಥಿತಿಗತಿಯ ಚಿತ್ರಣವನ್ನ ಮಾಡೋದು ಯಾವುದು ಅಂತ ಹೇಳಿದ್ರೆ ಅದು GVA ಆಗಿರುತ್ತೆ, ಗ್ರಾಸ್ ವ್ಯಾಲ್ಯೂ ಆಡೆಡ್. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದ ಜನಸಂಖ್ಯಾ ವಾರ್ಷಿಕ ಸರಾಸರಿ ಬೆಳೆಗಳ ದರವು ಗರಿಷ್ಠ ಮಟ್ಟವನ್ನು ತಲುಪಿದ ಯಾವಾಗ ಅಂದ್ರೆ 61 to 71 ಟೈಮ್ ಅಲ್ಲಿ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇದು ಸ್ವಲ್ಪ ಕನ್ಫ್ಯೂಷನಿಂಗ್ ಆಗತ್ತೆ, ಹೌದು, ಬಟ್ 71, 81, 61, 71 ಅಂತಂದ್ರೆ ಯಾವುದೋ ಒಂದು ವರ್ಷ ನಿಮಗೆ 27% ನಿಮಗೆ ಗರಿಷ್ಠ ಮಟ್ಟ ತಲುಪಿರುತ್ತೆ, ಅದು 61 to 71 ಅಲ್ಲಿ. ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ಸುಸ್ಥಿರ ಅಭಿವೃದ್ಧಿಯನ್ನ ಕಾಯಿನ್ ಮಾಡಿದಂತಹ ಸಮಿತಿ ಯಾವುದು ಅಂತ ಹೇಳಿದ್ರೆ ಬ್ರಂಟ್ಲ್ಯಾಂಡ್ ಸಮಿತಿ ವರದಿ ಅಂತ ಹೇಳ್ಬಿಟ್ಟು. ಇದು ಬ್ರಂಟ್ಲ್ಯಾಂಡ್ ಸಮಿತಿ ಅಂತ ಹೇಳ್ಬಿಟ್ಟಿದೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕೋಟ್ ಅನ್ನ ಮಾಡ್ತಾರೆ ಅಥವಾ ವರ್ಡ್ ಅನ್ನ ಟರ್ಮ್ ಅನ್ನ ಕಾಯಿನ್ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುದು ಮಹಾರತ್ನ ಪಟ್ಟಿಯಲ್ಲಿ ಸೇರುವುದಿಲ್ಲ? ನೋಡಿ, ಮಹಾರತ್ನ ಕಂಪನಿಗಳಿಗೆ ಯಾವ ರೀತಿ ಎಲಿಜಿಬಿಲಿಟಿ ಇರುತ್ತೆ, ಯಾವ ಕಂಪನಿಗಳನ್ನ ಮಹಾರತ್ನ ಕಂಪನಿ ಅಂತಾರೆ, ಈ ರೀತಿ ಅದ್ರ ಮೇಲೆ ನಿಮಗೆ ನಾಲೆಜ್ ಬೇಸ್ಡ್ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ನ ಕೇಳಬಹುದು. ಸೊ ಆದ್ರೆ ಇಲ್ಲಿ ಏನ್ ಕೇಳಿದ್ದಾರೆ, ಒಂದಿಷ್ಟು ಕಂಪನೀಸ್ ಅನ್ನ ಕೊಟ್ಟು ಯಾವುದು ಮಹಾರತ್ನ ಅಲ್ಲ ಅಂತ ಕೊಟ್ಟಿದ್ದಾರೆ. ಜನರಲ್ ಆಗಿ ಒಂದು 10 ಮಹಾರತ್ನ ಕಂಪನಿಗಳಿದಾವೆ. ಸೊ ಅದರಲ್ಲಿ IOCL ಇದೆ, CIL ಇದೆ, ಕೋಲ್ ಇಂಡಿಯಾ ಲಿಮಿಟೆಡ್ ಇದೆ, HPCL ಇದೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ಲಿಮಿಟೆಡ್ ಇದೆ. ಆದ್ರೆ ಯಾವ್ದಿಲ್ಲ ಅಂತ ಹೇಳಿದ್ರೆ NMDCL ಇಲ್ಲ, ಅಂದ್ರೆ ರಾಷ್ಟ್ರೀಯ ಅದಿರು ಅಭಿವೃದ್ಧಿ ಕಂಪನಿ ನಮ್ಮ ಮಹಾರತ್ನ ಕಂಪನಿ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನರ್ಮದಾ ಬಚಾವೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಹೇಳಿದ್ರೆ ಮೇಧಾ ಪಾಟ್ಕರ್ ಅವರು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ನಿಮಗೆ ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳವಳಿ ಆಗಿರುತ್ತೆ, ಆದ್ರೆ ನಿಮಗೆ ಗೊತ್ತಾಗ್ತಾವ, GK ನ ಓದ್ತಾ ಹೋದ್ರೆ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ಸೊ ಮೇಧಾ ಪಾಟ್ಕರ್ ಅವರು ಸೊ ನರ್ಮದಾ ಬಚಾವೋ ಚಳವಳಿಯನ್ನ ಪ್ರಾರಂಭಿಸಿದ್ರು. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಅಮೆರಿಕದ ಜನರಿಕ್ ಔಷಧಿಯ ಬೇಡಿಕೆಯಲ್ಲಿ ಭಾರತದ ಪಾಲು ಎಷ್ಟು ಅಂತ ಹೇಳಿದ್ರೆ 40%. ಹೌದು ಸ್ನೇಹಿತರೆ, ಇದು ಕರೆಂಟ್ ಅಫೇರ್ಸ್. ಇದು ಏನಂತ ಹೇಳಿದ್ರೆ ಭಾರತ ಒಟ್ಟಾರೆ $50 ಬಿಲಿಯನ್ ಅಷ್ಟು ಬೇರೆಯವರಿಗೆ ಪೂರೈಕೆ ಮಾಡುತ್ತೆ. ಇದರಲ್ಲಿ ಆಫ್ರಿಕಾ ಅತಿ ಹೆಚ್ಚು 50% ಅಷ್ಟು ಪಡ್ಕೊಳ್ಳುತ್ತೆ, ಆದ್ರೆ ಅಮೆರಿಕ 40% ಅಷ್ಟು, UK 25% ಅಷ್ಟು ಈ ರೀತಿ ಪಡ್ಕೊಂತ ಹೋಗುತ್ತೆ. ಇದರಲ್ಲಿ ಅಮೆರಿಕದ ಪಾಲು ಎಷ್ಟು ಅಂದ್ರೆ 40%. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ 114 ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಯಾವ ಸ್ಥಾನದಲ್ಲಿ ಇರಿಸಿದೆ ಅಂತ ಹೇಳಿದ್ರೆ 101. ನೋಡಿ, ಇಲ್ಲಿ 2021 ಕೇಳಿದ್ದಾರೆ. ಆಲ್ರೆಡಿ 2022 ವರದಿ ಬಂದಿದೆ, ಅದರಲ್ಲಿ ಭಾರತ 107ನೇ ಸ್ಥಾನಕ್ಕೆ ಬಂದಿದೆ. ಸೊ ನಿಮಗೆ 107 ಗೊತ್ತಿರುತ್ತೆ, ಬಟ್ ಇಲ್ಲಿ ಕೇಳಿರುವಂತಹ 2021 ನಲ್ಲಿ. ಸೊ ಹಾಗಾಗಿ 101 ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರಲಿ. ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತ ರಾಷ್ಟ್ರೀಯ ವರಮಾನಕ್ಕೆ ಗರಿಷ್ಠ ಪಾಲನ್ನ ಯಾವ ವಲಯವು ನೀಡುತ್ತೆ ಅಂದ್ರೆ ಅದು ತೃತೀಯ ವಲಯ, ಅದು ಸರ್ವಿಸ್ ಸೆಕ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಸರ್ವಿಸ್ ಸೆಕ್ಟರ್ ಇಂದ ಅತ್ಯಂತ ಹೆಚ್ಚು ಗರಿಷ್ಠ ಪಾಲು ನೀಡುತ್ತೆ.
ನಮ್ಮ ಇನ್ಕಮಿಗೆ ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿದೇಶಿ ವ್ಯಾಪಾರದಲ್ಲಿ ಕೆಳಗಿನ ಯಾವುದು ಪೇಪರ್ ಗೋಲ್ಡ್ ಎನಿಸಿದೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದು SDR ಅಂತ ಹೇಳಿ. SDR ಅಂದ್ರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳ್ಬಿಟ್ಟು. ಈಗ ADR ಅಂದ್ರೆ ಅಮೆರಿಕನ್ ಡೆಪಾಸಿಟರಿ ರೆಸಿಪ್ಟ್ಸ್ ಅಂತ ಹೇಳ್ಬಿಟ್ಟು, GDR ಅಂದ್ರೆ ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ಸ್ ಅಂತ ಹೇಳಿ. ಬಟ್ ಯಾವ್ದು ಪೇಪರ್ ಗೋಲ್ಡ್ ಅನ್ಸುತ್ತೆ ಅಂತ ಹೇಳಿದ್ರೆ SDR ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದ ಮಾನವನ ಅಭಿವೃದ್ಧಿ ಸೂಚಕಗಳು ಇವಾಗಿದೆ: ನಿರೀಕ್ಷಿತ ಜೀವಿತಾವಧಿ, ನಿರೀಕ್ಷಿತ ಶಾಲಾ ವರ್ಷಗಳು, ಸರಾಸರಿ ಶಾಲಾ ವರ್ಷಗಳು, ಒಟ್ಟು ರಾಷ್ಟ್ರೀಯ ವರಮಾನದ ತಲಾ ಆದಾಯ. 4 ಕೂಡ ಹೌದು. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಸೊ ನೀವು ಜಸ್ಟ್ ನಿಮ್ಗೆ ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಕ್ವಶನ್ ನಿಮಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಸೊ ಒಮ್ಮೆ ಇಂಗ್ಲಿಷ್ ನ ಪ್ರಶ್ನೆಯನ್ನ ನೋಡಿ, ಅವಾಗ ಸ್ವಲ್ಪ ನಿಮಗೆ ಟರ್ಮಿನಾಲಜೀಸ್ ಗೊತ್ತಿದೆ ಅಂತ ಅನ್ಸಿದ್ರೆ ನೀವು ಸೂಕ್ತವಾಗಿ ಉತ್ತರವನ್ನ ಮಾಡಬಹುದು. ನೋಡಿ, ನಿಮ್ಗೆ ಇಲ್ಲಿ ನರಸಿಂಹನ್ ಸಮಿತಿ, ಚೆಲ್ಲಯ್ಯ ಸಮಿತಿ, ಅಬಿದ್ ಹುಸೇನ್ ಸಮಿತಿ, ರಾಕೇಶ್ ಮೋಹನ್ ಸಮಿತಿ 4 ಸಮಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆಯನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ 2, 3, 4, 1 ಆಗಿರುತ್ತೆ. ಅಂದ್ರೆ ನರಸಿಂಹನ್ ಸಮಿತಿ ಬಂದು ಹಣಕಾಸು ವಲಯದ ಸುಧಾರಣೆ ಮಾಡಿದ್ರೆ, ಚೆಲ್ಲಯ್ಯ ಸಮಿತಿ ತೆರಿಗೆ ಸುಧಾರಣೆ, ಅಬಿದ್ ಹುಸೇನ್ ಸಣ್ಣ ಕೈಗಾರಿಕಾ ಸುಧಾರಣೆ, ರಾಕೇಶ್ ಮೋಹನ್ ಸಮಿತಿ ಮೂಲಭೂತ ಸೌಕರ್ಯರ ಸುಧಾರಣೆ. ಸೊ ನಿಮ್ಗೆ ಕಮಿಟೀಸ್ ಮೇಲೆ ಇತ್ತೀಚೆಗೆ ಬಹಳ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಮೊನ್ನೆ ನಡೆದಂತಹ KPSC ಮಾಕ್ ಎಕ್ಸಾಮ್ ಅಲ್ಲಿ ಕೂಡ ಹಲವಾರು ನಿಮಗೆ ಕಮಿಟಿ ಮೇಲೆ ಪ್ರಶ್ನೆಗಳನ್ನ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿವಿಧ ಮಾರುಕಟ್ಟೆ ಭದ್ರತಾದಲ್ಲಿ ಹಣ ಅಥವಾ ಸರಕುಗಳ ಅಥವಾ ಉತ್ಪನ್ನರು ಏಕಕಾಲದಲ್ಲಿ ಕೊಳ್ಳುವ ಮತ್ತು ಮಾರುವ ಕ್ರಿಯೆಗೆ ಹೀಗೆಂದು ಕರೆಯಲಾಗುತ್ತೆ ಅಂದ್ರೆ ಮಧ್ಯಸ್ಥಿಕೆ. ಇದಕ್ಕೆ ಆರ್ಬಿಟ್ ಗೇಜ್ ಅಂತ ಕರೀತಾರೆ. ಸೊ ನಿಮಗೆ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಗೊತ್ತಾಗಬಹುದಿತ್ತು. ಸೊ ಸರಿಯಾದ ಉತ್ತರ ಆರ್ಬಿಟ್ ಗೇಜ್ ಅಥವಾ ಮಧ್ಯಸ್ಥಿಕೆ ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪುರಾನ್ ಗ್ಲೋಬಲ್ ಆರೋಗ್ಯ ಸೇವಾ ಶ್ರೀಮಂತರ ಪಟ್ಟಿಯಲ್ಲಿ 2020ರಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಯಾರು ಅಂತ ಹೆಸರಾಗಿದೆ ಅಂದ್ರೆ ಸೈರಸ್ ಪೂನಾವಾಲಾ, ನಮ್ಮ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು. ಸೊ ಈ ಕರೆಂಟ್ ಅಫೇರ್ಸ್ ಏನಿದೆ, ಈ ಕರೆಂಟ್ ಅಫೇರ್ಸ್ ನ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ನೀಡಲಾಗಿತ್ತು. ಸೊ ಯಾರ್ಯಾರು ಅದನ್ನ ನೋಡ್ಕೊಂಡು ಹೋಗಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಇದು ಸೂಕ್ತವಾಗಿ ಗೊತ್ತಿರುತ್ತೆ. ಮುಂದೆ ಪ್ರಶ್ನೆ ನೋಡೋಣ. ಆರ್ಟ್ ಪಾರ್ಕ್, ಇದನ್ನು ಕೂಡ ನಾವು ನಮ್ಮ ಕರೆಂಟ್ ಅಫೇರ್ಸ್ ಸ್ಪರ್ಧಾ ಅಶ್ವಮೇಧ ಮಾಸ ಪತ್ರಿಕೆಯಲ್ಲಿ ನೀಡಲಾಗಿತ್ತು. ಸೊ ಮಾರ್ಚ್ 13, 2022ರಂದು ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಟೆಕ್ನಾಲಜಿಕಲ್ ಪಾರ್ಕ್ ಆರ್ಟ್ ಪಾರ್ಕ್ ಅಂತ ಹೇಳ್ಬಿಟ್ಟು ಎಲ್ಲಾಗಿತ್ತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಆಗಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಸೊ ಇದು ಕೂಡ ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸ ಪತ್ರಿಕೆಯಲ್ಲಿ ನೀಡಲಾಗಿತ್ತು. ಸೊ ಅದನ್ನು ನೀವು ಬೇಕಾದ್ರೆ ಒಮ್ಮೆ ಡೌನ್ಲೋಡ್ ಮಾಡಿ ನೋಡ್ಕೊಳ್ಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನಲ್ಲಿ ಅತ್ಯುನ್ನತ ಶ್ರೇಣಿ ಯಾವುದು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಪ್ರೆಸಿಡೆನ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಅತ್ಯಂತ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಪ್ರೆಸಿಡೆಂಟ್, ಆಮೇಲೆ ವೈಸ್ ಪ್ರೆಸಿಡೆಂಟ್, ಈ ರೀತಿ ನಿಮಗೆ ಪ್ರೆಸಿಡೆಂಟ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವಂತದ್ದು ಯಾವುದು ಅಂತ ಹೇಳಿದ್ರೆ ಇವೆರಡು. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಂದ್ರೆ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬಿಟ್ಟು, ಜೊತೆಗೆ ಲೋಕಸಭಾ ಸ್ಪೀಕರ್. ನೋಡಿ, ಲೋಕಸಭಾ ಸ್ಪೀಕರ್ ಆಕ್ಚುಲಿ ಸರಿಯಾದ ಉತ್ತರ. ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ನಿಮ್ಗೆ ಮೊದಲೇ ಬಂದ್ಬಿಡ್ತಾರೆ. ಬಟ್ ಇಲ್ಲಿ ಕೊಟ್ಟಿರುವಂತದ್ದು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲ, ಬಟ್ ಇನ್ಸ್ಟೆಡ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಕೊಡ್ತಾರೆ. ಸೊ ಜಡ್ಜಸ್ ನಿಮ್ಗೆ ಗೊತ್ತಿರೋ ಸುಪ್ರೀಂ ಕೋರ್ಟ್ ಅಲ್ಲಿ 32 ಜನ ಇರ್ತಾರೆ ಒಟ್ಟಾರೆ. ಸೊ ಆ ಜಡ್ಜಸ್ ಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದು ಅದಕ್ಕಿಂತ ಲೋಕಸಭಾ ಸ್ಪೀಕರ್ ಗಿಂತ ಕೆಳ ವರ್ಗದಲ್ಲಿ ಬರುತ್ತೆ, ಕೆಳಗೆ ಪ್ರೆಸಿಡೆನ್ಸಿ ಆರ್ಡರ್ ಬರುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಲೋಕಸಭಾ ಸ್ಪೀಕರ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒನ್ ಸನ್ ಒನ್ ವರ್ಡ್ ಒನ್ ಗ್ರಿಡ್ OSOWOG ಎನ್ನುವುದು ಯಾವ್ದಾಗಿದೆ ಅಂದ್ರೆ ಪ್ರಪಂಚದಾದ್ಯಂತ ಸೌರಶಕ್ತಿಯನ್ನು ಪೂರೈಸುವ ಅಂತಾರಾಷ್ಟ್ರೀಯ ವಿದ್ಯುತ್ ಜಾಲ ಅಂತ ಹೇಳ್ಬಿಟ್ಟು. ಅದು ಸ್ನೇಹಿತರೆ ಇಂಡಿಯಾ, ಫ್ರಾನ್ಸ್, UK, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇರ್ಕೊಂಡು ಈ ಒನ್ ಸನ್ ಒನ್ ವರ್ಡ್ ಒನ್ ಗ್ರಿಡ್ ಅಂತ ಮಾಡ್ತಾರೆ. ಇದು ಪ್ರಪಂಚದಾದ್ಯಂತ ಸೌರಶಕ್ತಿಯನ್ನು ಪೂರೈಸುವ ಅಂತಾರಾಷ್ಟ್ರೀಯ ವಿದ್ಯುತ್ ಜಾಲ ಇದಾಗಿದೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿದೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಭಾರತೀಯ ರಾಷ್ಟ್ರೀಯ ಉದ್ಯಾನವನವನ್ನು ವಿಶ್ವದ ಅತಿ ದೊಡ್ಡ ಕರಾವಳಿ ಜೌಗು ಅರಣ್ಯವಾಗಿದೆ, ಅತ್ಯಂತ ದೊಡ್ಡ ಮ್ಯಾಂಗ್ರೂವ್ ಫಾರೆಸ್ಟ್ ಆಗಿದೆ ಅಂತಂದ್ರೆ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ. ಇದ್ರ ಬಗ್ಗೆ ತಿಳಿದಿರ್ಲಿ. ಇದು ನಿಮ್ಗೆ ನೇರವಾದ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡೋಣ. ಕ್ರೀಡಾಪಟುಗಳಿಗೆ ಲಭ್ಯವಿರುವ ಶಕ್ತಿಯ ಸಿದ್ಧ ಮೂಲ ಯಾವುದು ಅಂತ ಹೇಳಿದ್ರೆ ಎಲ್ಲರೂ ಪ್ರೋಟೀನ್ ಕನ್ಫ್ಯೂಸ್ ಮಾಡ್ತೀರಾ, ಅದಲ್ಲ. ಸರಿಯಾದ ಉತ್ತರ ಬಂದು ಕಾರ್ಬೋಹೈಡ್ರೇಟ್ಸ್. ಹೌದು ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಸ್ ಮಾಂಸಗಳಿಗೆ ಶಕ್ತಿಯನ್ನ ನೀಡುತ್ತಂತೆ. ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ ಕ್ರೀಡಾಪಟುಗಳಿಗೆ ನೀಡುತ್ತದ್ದು. ಸೊ ನಿಮ್ಗೆ ಗೊತ್ತಿರಬಹುದು. ಅದಕ್ಕೆ ಹಾಗಾಗಿ ನಿಮ್ಗೆ ಕ್ರೀಡಾಪಟುಗಳು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಅನ್ನ ನಿಮ್ಗೆ ಇದು ಮಾಡ್ತಾರೆ. ಸೊ ಪ್ರೋಟೀನ್ಸ್ ಕೂಡ ಹೌದು, ಬಟ್ ಪ್ರೋಟೀನ್ಸ್ ಎನರ್ಜಿಯನ್ನ ಕೊಡುತ್ತೆ. ಬಟ್ ಇಲ್ಲಿ ಒಂದು ಸಿದ್ಧ ಮೂಲ ಯಾವುದು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್. ಇನ್ನು ಡಿಸೆಂಬರ್ ನಲ್ಲಿ ನೀವು ಯಾವ ಸ್ಥಳದಲ್ಲಿ ಗರಿಷ್ಠ ಸೂರ್ಯನ ಬೆಳಕನ್ನ ಕಾಣುವಿರಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಕನ್ಯಾಕುಮಾರಿ. ಬಟ್ ಕೋಲ್ಕತ್ತಾದಲ್ಲಿ ಕೂಡ ಹೌದು. ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಹಿಂಗಿದೆ ಅಂತ ಹೇಳಿದ್ರೆ
ನಿಮಗೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರನ್ ಏನ್ ಬರುತ್ತೆ, ಸೊ ಅವಾಗ ಅಲ್ಲಿ ಸನ್ರೈಸ್ ಡಿಸೆಂಬರ್ ಟೈಮಲ್ಲಿ ಸನ್ರೈಸ್ ನೇರವಾಗಿ ಬೀಳುತ್ತೆ. ಸೊ ಹಾಗಾಗಿ ಕನ್ಯಾಕುಮಾರಿ ಸರಿಯಾದ ಉತ್ತರ. ನಿಮಗೆ ಕಲ್ಕತ್ತಾ ಜೊತೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಅದಲ್ಲ, ಸರಿಯಾದ ಉತ್ತರ ಒಂದು ಕನ್ಯಾಕುಮಾರಿ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಪಕ್ಷಿ ಪ್ರಭೇದವನ್ನು ರಕ್ಷಿಸಲು ಜಾಗೃತಿ ಮೂಡಿಸಲು ವಿಶ್ವ ಗುಬ್ಬಚ್ಚಿ ದಿನ ಯಾವಾಗ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ನೋಡಿ, ವರ್ಲ್ಡ್ ಸ್ಪ್ಯಾರೋ ಡೇ ಮಾರ್ಚ್ 20ಗೆ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ಫಾಸ್ಟ್ ಇದು ಕೂಡ ನಮ್ಮ ಅಚೀವರ್ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಅಲ್ಲಿ ಏನು ಡೈಲಿ ದೈನಂದಿನ ಕರೆಂಟ್ ಅಫೇರ್ಸ್ ನ ಹಾಕ್ತಾ ಇದ್ರು, ಸೊ ಅದರಲ್ಲಿ ಇದನ್ನ ನೀಡಲಾಗಿದ್ದು. ಸರಿಯಾದ ಉತ್ತರ ಒಂದು ಭಾರತದ ಸುಪ್ರೀಂ ಕೋರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ಸೊ ಕರೆಂಟ್ ಅಫೇರ್ಸ್ ಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡಬಹುದು, ಅಥವಾ ನಮ್ಮ ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ ಅಲ್ಲಿ ದೈನಂದಿನ ಕರೆಂಟ್ ಅಫೇರ್ಸ್, ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ ನ ಕಮ್ಯುನಿಟಿ ಪೇಜ್ ನಲ್ಲಿ ಕೂಡ ನೀವು ದೈನಂದಿನವಾಗಿ ಕರೆಂಟ್ ಅಫೇರ್ಸ್ ನ ಫಾಲೋ ಮಾಡ್ತಾ ಹೋಗ್ಬೋದು. ಭಾರತದ ಪ್ರಾಣಿಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆ ಅಂದ್ರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕಿ ಯಾರು ಅಂದ್ರೆ ಧೃತಿ ಬ್ಯಾನರ್ಜಿ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಾರ್ಚ್ 21, 2022ರಂದು ಪದ್ಮಭೂಷಣ ಪ್ರಶಸ್ತ ಮೊದಲ ಪ್ಯಾರಾ ಅಥ್ಲೆಟಿಕ್ ಯಾರು ಅಂದ್ರೆ ದೇವೇಂದ್ರ ಜಜಾರಿಯಾ ಅವರು. ಇದು ಅವರು ಏನು ಪದ್ಮಭೂಷಣ ಪಡೆದ ಮೊದಲ ಪ್ಯಾರಾ ಅಥ್ಲೀಟ್ ಅಂತ ಕರ್ಸ್ಕೊಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದ ಅಥ್ಲೆಟಿಕ್ಸ್ ನಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದ ಜಾವ್ಲಿನ್ ಎಸೆತಗಾರ ಯಾರು ಅಂತ ಹೇಳ್ಬಿಟ್ಟು ಅದು ನೀರಜ್ ಚೋಪ್ರಾನೇ ಸರಿಯಾದ ಉತ್ತರ. ಯಾಕಂದ್ರೆ ನಿಮ್ಗೆ ನೀರಜ್ ಚೋಪ್ರಾ ಗೊತ್ತು, ಜಾವ್ಲಿನ್ ಥ್ರೋವರ್ ಅಂತ ಹೇಳ್ಬಿಟ್ಟು. ಇಲ್ಲಿ ಅಕಸ್ಮಾತ್ ಇವರು ಭಾರತದ ಅಥ್ಲೆಟಿಕ್ಸ್ ನಲ್ಲಿ ಮೊದಲ ಚಿನ್ನ ಪದಕ ಗೆದ್ದವರು ಯಾರು ಅಂತ ಕೇಳಿದ್ರೆ ಜಾಸ್ತಿ ಕನ್ಫ್ಯೂಸ್ ಆಗ್ಬೋದಿತ್ತೇನೋ, ಬಟ್ ಇಲ್ಲಿ ಜಾವ್ಲಿನ್ ಎಸೆತಗಾರ ಅಂತ ಕೊಟ್ಟಾಗ ನಿಮಗೆ ನೇರವಾಗಿ ನೀರಜ್ ಚೋಪ್ರಾ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಬಜರಂಗ್ ಪುನಿಯಾ ಆಗಿರ್ಬೋದು, ಇವರೆಲ್ಲ ಬೇರೆ ಬೇರೆ ಕ್ರೀಡೆಗೆ ಎಸೆಯುತ್ತಾರೆ. ಸೊ ಹಾಗಾಗಿ ನೀವು ಈಸಿಯಾಗಿ ಇದನ್ನ ಮಾಡಬಹುದಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಈಜಿಪ್ಟ್ ನ ಕೈರೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪರ್ಧೆಯಲ್ಲಿ ಫೆಡರೇಷನ್ ಕಪ್ ನಲ್ಲಿ ಭಾರತದ ಮೊದಲ ಚಿನ್ನ ಗೆದ್ದ ಭಾರತದ ಶೂಟರ್ ಯಾರು ಅಂತ ಹೇಳಿದ್ರೆ ಸೌರಭ್ ಚೌಧರಿ. ಇದು ಗೊತ್ತು, ಇದು ಸುದ್ದಿಯಲ್ಲಿತ್ತು. ಕರೆಂಟ್ ಅಫೇರ್ಸ್ ಪ್ರಶ್ನೆ ನಮ್ಮಲ್ಲಿ ಕೂಡ ಇದನ್ನ ಹೇಳಲಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. 2022ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಫೈನಲ್ ನಲ್ಲಿ ರಫೇಲ್ ನಡಾಲ್ ಯಾರನ್ನ ಸೋಲಿಸಿದರು? ನೀವು ಇಲ್ಲಿ ಗಮನಿಸಬೇಕಾಗಿರೋದು ಆಸ್ಟ್ರೇಲಿಯನ್ ಓಪನ್ ಇವಾಗ ನಡೀತಿದೆ, ಪ್ರಸ್ತುತ ಮೊನ್ನೆ ಮುಗೀತು ರೀಸೆಂಟ್ ಆಗಿ. ಸೊ ಇದು 2023ನೇ ಆವೃತ್ತಿ. ಬಟ್ ಇಲ್ಲಿ ಇಲ್ಲಿ ಗೆದ್ದಿದ್ದು ಜೋಕೋವಿಕ್, ನಿಮ್ಗೆ ಗೊತ್ತದು. ಸೊ ಇದು 2023 ಆವೃತ್ತಿ. ಬಟ್ 2022 ಕೇಳ್ತಾ ಇದ್ದಾರೆ. 2022ರಲ್ಲಿ ಯಾರು ಗೆದ್ದಿದ್ದು ಅಂದ್ರೆ ರಫಾಲ್ ನಡಾಲ್ ಗೆದ್ದಿದ್ರು. ಆದ್ರೆ ಇಲ್ಲಿ ರಫಾಲ್ ನಡಾಲ್ ಗೆದ್ದಿದ್ದಂತ ಕೇಳ್ತಾ ಇಲ್ಲ, ರಫಾಲ್ ನಡಾಲ್ ಯಾರನ್ನ ಸೋಲ್ಸ್ಬಿಟ್ಟು ಗೆದ್ದಿದ್ದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರನ್ನರ್ ಅಪ್ ಯಾರು ಇದ್ರು ಅಂದ್ರೆ ಡೇನಿಯಲ್ ಮೆಡ್ವೆಡೇವ್ ಇದ್ರು. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಯಾವ ಒಲಿಂಪಿಕ್ ಪದಕ ವಿಜೇತರನ್ನ 1990 ಸೈನ್ಯಕ್ಕೆ ನಿಯೋಜಿಸಲಾಯಿತು ಅಂದ್ರೆ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರನ್ನ ನಿಮ್ಗೆ ನೇಮಿಸಲಾಗಿತ್ತು. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ ನೋಡಿ, ನಾವು ಮೆಂಟಲ್ ಅಬಿಲಿಟಿ ಬಂದಿದೀವಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅರೌಂಡ್ 17 ಕ್ವಶನ್ಸ್ ನಿಮಗೆ ಮೆಂಟಲ್ ಅಬಿಲಿಟಿಯಿಂದ ಕೇಳಲಾಗಿತ್ತು. ಸೊ ಸ್ವಲ್ಪ ಗಮನದಲ್ಲಿ ನೋಡಿ. ಇಲ್ಲಿ ರಾಂಗ್ ನಂಬರ್ ಸೀರೀಸ್ ಅಂತ ಹೇಳ್ಬಿಟ್ಟು ಒಂದು ನಂಬರ್ ಸೀರೀಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಆ ರಾಂಗ್ ನಂಬರ್ ಸೀರೀಸ್ ಕಾನ್ಸೆಪ್ಟ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇಲ್ಲಿ ನೋಡಿ, ನೀವ್ ಏನಂತ ಹೇಳಿದ್ರೆ ಯಾವಾಗಲೂ ಒಂದು ನಂಬರ್ ಸೀರೀಸ್ ಅನ್ನ ಕೇಳಿದಾಗ ಅಲ್ಲಿ ಏನೋ ಒಂದು ಸೀಕ್ವೆನ್ಸ್ ಇರುತ್ತೆ. ಸೊ ಆ ಸೀಕ್ವೆನ್ಸ್ ನೀವು ಪತ್ತೆ ಹಚ್ಚೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ 1, 8, 27, 64, 125 ಈ ರೀತಿ ಒಂದು ನಂಬರ್ ಸೀರೀಸ್ ಹೋಗಿದೆ. ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಡಿಫರೆನ್ಸ್ ಮೆಥಡ್ ಮತ್ತು ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂತ ಎರಡು ಇರುತ್ತೆ. ಡಿಫರೆನ್ಸ್ ಸೀರೀಸ್ ಅಂದ್ರೆ ಯಾವಾಗಲೂ ವ್ಯತ್ಯಾಸಗಳು ಕಡಿಮೆ ಇತ್ತು ಅಂತಂದ್ರೆ ಅದು ಡಿಫರೆನ್ಸ್ ಸೀರೀಸ್ ಇರುತ್ತೆ. ಸೊ ಅವಾಗ ನಾವು ಡಿಫರೆನ್ಸ್ ಒಂದರಿಂದ ಇನ್ನೊಂದಕ್ಕೆ ಡಿಫರೆನ್ಸ್ ಅನ್ನ ಮಾಡಿ ನಾವು ಅದು ಯಾವ ರೀತಿ ಅಂದ್ರೆ 2-3 ಡಿಫರೆನ್ಸ್ ಮಾಡೋಷ್ಟೊತ್ತಿಗೆ ನಿಮಗೆ ಒಂದು ಸೀಕ್ವೆನ್ಸ್ ಸಿಕ್ಬಿಡುತ್ತೆ. ಬಟ್ ಮಲ್ಟಿಪ್ಲಿಕೇಶನ್ ಸೀರೀಸ್ ಅಲ್ಲಿ ಸ್ವಲ್ಪ ನೀವು ಸ್ಕ್ವೇರ್ಸ್ ಕ್ಯೂಬ್ಸ್ ನ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡಬಹುದು 1 ಅನ್ನ ನಾನು 1 ಕ್ಯೂಬ್ ಅಂತ ಬರ್ಕೋಬಹುದು, 8 ಅನ್ನ 2 ಕ್ಯೂಬ್, 27 ಅನ್ನ 3 ಕ್ಯೂಬ್, ಮತ್ತೆ 64 ಅನ್ನ 4 ಕ್ಯೂಬ್, 125 ನ 5 ಕ್ಯೂಬ್, 6 ಕ್ಯೂಬ್ ಅಂತ ಹೇಳ್ಬಿಟ್ಟು 16. ಬಟ್ 7 ಕ್ಯೂಬ್ ನೋಡಿ, 7 ಕ್ಯೂಬ್ ಬಂದ್ಬಿಟ್ಟು ನೀವು 7 ಕ್ಯೂಬ್ ಮಾಡಿದ್ರೆ 7 × 7 × 7 ಮಾಡಿದ್ರೆ 7 7 49 ಬರುತ್ತೆ. 49 × 7 ಮಾಡಿದ್ರೆ ನಿಮಗೆ 343 ಬರುತ್ತೆ. ಬಟ್ ಇಲ್ಲಿ 343 ಕೊಟ್ಟಿಲ್ಲ, 344 ಕೊಟ್ಟಿರುವಂತದ್ದು. ಆದ್ರೆ ಅದು ಮುಂದಿರುವಂತ ಸೀರೀಸ್ ನೀವು ನೋಡ್ಬೇಕು. 8 ಕ್ಯೂಬ್ ಹೌದು 512, 9 ಕ್ಯೂಬ್ ಹೌದು 729. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತದ್ದಲ್ಲಿ ಯಾವ್ದು ತಪ್ಪಿದೆ ಅಂತ ಹೇಳಿದ್ರೆ ಈ ನಂಬರ್ ತಪ್ಪಿದೆ. ಸೊ ಸರಿಯಾದ ಉತ್ತರ ಬಂದು ಇದಕ್ಕೆ ಆಪ್ಷನ್ ಡಿ 344 ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ನಿರ್ದಿಷ್ಟ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಅಂದ್ರೆ ಕೋಡಿಂಗ್ ಡಿಕೋಡಿಂಗ್ ಅಂತ ಒಂದು ಕಾನ್ಸೆಪ್ಟ್. ಸೊ ಇದು ಬಹಳ ಸರಿ ಕೇಳ್ತಾರೆ ನಮ್ಮ ಮೆಂಟಲ್ ಅಬಿಲಿಟಿ, ಸ್ಟೇಟ್ ಗವರ್ಮೆಂಟ್ ಮೆಂಟಲ್ ಅಬಿಲಿಟಿಯಲ್ಲಿ. ಸೊ ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಅಂದ್ರೆ ಇದರಲ್ಲೂ ಕೂಡ ಒಂದು ಸೀಕ್ವೆನ್ಸ್ ಅನ್ನ ನೀವು ಪತ್ತೆ ಹಚ್ಚಬೇಕಾಗುತ್ತೆ. ಇಲ್ಲಿ ನೋಡಿ ಇನ್ಆಕ್ಟಿವ್ ಅಂತ ಒಂದು ಪದ ಕೊಟ್ಟಿದ್ದಾರೆ, ಇಲ್ಲೊಂದು ಅದನ್ನು ಈ ತರ ಬರೆದಿದ್ದಾರಂತೆ. ಅದೇ ಕೋಡ್ ನಲ್ಲಿ ಕಂಪ್ಯೂಟರ್ ನ ಹೇಗೆ ಬರೀತಾರೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ನೀವು ಇನ್ಆಕ್ಟಿವ್ ಪದವನ್ನ ಗಮನಿಸಿದ್ರೆ
ಈ ಒಂದನ್ನು ಮಾತ್ರ ಹಂಗೆ ಬಿಟ್ಟಿದ್ದಾರೆ. ಇನ್ಆಕ್ಟಿವ್ ಅನ್ನೋದಿದೆಯಲ್ಲ ಅದನ್ನ ಉಲ್ಟಾ ಬರ್ದಿದ್ದಾರೆ ಅಲ್ವಾ. ಸೊ ಐ ಇದೆ, ಇಲ್ಲಿ ಐ ಇದೆ, ಇಲ್ಲಿ ಎನ್ ಇದೆ, ಇಲ್ಲಿ ಎನ್ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಈ ರೀತಿ ಉಲ್ಟಾ ಬರ್ದಿದ್ದಾರೆ. ಅಂದ್ರೆ ನೀವು ಇನ್ನೊಂದ್ಸರಿ ನಿಮ್ಗೆ ಅಳಿಸ್ಬಿಟ್ಟು ತೋರಿಸ್ತೀನಿ. ಸೊ ಇನ್ಆಕ್ಟಿವ್ ಅನ್ನೋ ಪದದಲ್ಲಿ ಇಲ್ಲಿ ಈ ಒಂದನ್ನ ಬಿಟ್ಟು ಉಳಿದಿದ್ದನ್ನ ಹಿಂಗಿರುವಂತದನ್ನ ಹಿಂಗ್ ಬರ್ದಿದ್ದಾರೆ. ಸೊ ಹಾಗಾಗಿ ಅದೇ ತರ ಕೋಡಿಂಗ್ ಅಲ್ಲಿ ಕಂಪ್ಯೂಟರ್ ಕೂಡ ಬರ್ದಿರ್ತಾರೆ. ಸೊ ಇಲ್ಲಿ ಆರ್ ಹಂಗೆ ಬಿಟ್ಬಿಟ್ಟು ಉಳಿದಿದ್ದನ್ನ ಹಂಗೆ ಬರ್ದಿದ್ದಾರೆ, COMPUTE ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ. ಸೊ ಇದು ನೋಡಿ ನಾವು ಗೆಸ್ ಮಾಡ್ಲಿಕ್ಕೆ ಆಯ್ತು, ಬಟ್ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಆಲ್ಫಾಬೆಟ್ A to Z ಬರ್ಕೋಬೇಕಾಗತ್ತೆ, ನಂಬರ್ಸ್ ಬರ್ಕೋಬೇಕಾಗತ್ತೆ. ಸೊ ಈ ರೀತಿ ಬರ್ಕೊಂಡು ನೀವು ಯಾವ ರೀತಿ ಪ್ಯಾಟರ್ನ್ ಇದೆ, ಟ್ರೆಂಡ್ ಇದೆ, ಅದನ್ನ ಅಂದ್ರೆ ಒಂದು ಯಾವ ರೀತಿ ನಮಗೆ ಒಂದು ಸೀಕ್ವೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯಬಹುದು. ಅವಾಗ ಸೂಕ್ತವಾಗಿ ಉತ್ತರಿಸಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಇದು ನೋಡಿ ಡೈರೆಕ್ಷನ್ಸ್ ಮೇಲೆ ಇರುವಂತಹ ಪ್ರಶ್ನೆ. ಡೈರೆಕ್ಷನ್ಸ್ ಅಂತ ಅಂದ ತಕ್ಷಣ ನೀವೇನ್ ಮಾಡ್ಕೋಬೇಕು, ಡೈರೆಕ್ಷನ್ಸ್ ಅನ್ನ ಬರ್ಕೋಬೇಕು. ಇಲ್ಲಿ ಈಸ್ಟ್ ಇರುತ್ತೆ, ಇಲ್ಲಿ ವೆಸ್ಟ್ ಇರುತ್ತೆ, ಇಲ್ಲಿ ನಾರ್ತ್ ಇರುತ್ತೆ, ಇಲ್ಲಿ ಸೌತ್ ಇರುತ್ತೆ. ರಾಧಿಕಾ 50 ಮೀಟರ್ ದೂರವರೆಗೆ ದಕ್ಷಿಣಕ್ಕೆ ಬರ್ತಾಳೆ, ಆಮೇಲೆ ಎಡಕ್ಕೆ ತಿರುಗ್ತಾಳಂತೆ. ಇಲ್ಲಿ ನೋಡಿ ನಮ್ಮ ಎಡ ಇವಾಗ ವೆಸ್ಟ್ ಇದೆ, ಬಟ್ ಅವಳ ಎಡ ಯಾವ್ದಿರುತ್ತೆ ಅಂದ್ರೆ ಈಸ್ಟ್ ಇರುತ್ತೆ. ಸೊ ಈಸ್ಟ್ ಅಲ್ಲಿ ಅವಳು 20 ಮೀಟರ್ ಕ್ರಮಿಸ್ತಾಳೆ. ನಂತರ ಉತ್ತರದ ಕಡೆ ತಿರುಗಿ ಅಂದ್ರೆ ನಾರ್ದರ್ನ್ ಡೈರೆಕ್ಷನ್ ಅಲ್ಲಿ ತಿರುಗ್ಬಿಟ್ಟು 30 ಮೀಟರ್ ಹೋಗ್ತಾಳೆ. ಮತ್ತೆ ವಾಪಸ್ ಅವಳು ನಿಮ್ಗೆ ಎಲ್ಲಿಗೆ ಬರ್ತಾಳೆ ಅಂತ ಹೇಳಿದ್ರೆ ಪ್ರಾರಂಭದ ಹಂತಕ್ಕೆ ಬರಲು ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ಗಮನಿಸಬಹುದು, ಅವಳು ಕ್ರಮಿಸಿರುವಂತದ್ದು ಕೇವಲ 30 ಕಿಲೋಮೀಟರ್. ಆದ್ರೆ ಅವಳು ಆರಂಭ ಮಾಡಿರುವಂತಹ ಹಂತದಿಂದ ಈ ಡೈರೆಕ್ಷನ್ ಅಲ್ಲಿ ಇದೆ. ಅಂದ್ರೆ ನಿಮ್ಗೆ ಇಲ್ಲಿ ಇನ್ನೊಮ್ಮೆ ತೋರಿಸ್ತೇನೆ. ಸೊ ನೋಡಿ, ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ನೋಡಿ ರಾಧಿಕಾ 50 ಮೀಟರ್ ಬಂದಿದ್ದಾಳೆ ಈ ಕಡೆ, ಆಮೇಲೆ ಎಡಕ್ಕೆ 20 ಮೀಟರ್ ತಿರುಗಿದಾಳೆ, ಮತ್ತೆ ಉತ್ತರ ಭಾಗದಲ್ಲಿ 30 ಮೀಟರ್ ತಿರುಗಿದಾಳೆ. ಸೊ ಅವಳು ಇವಾಗ ಈ ಪೊಸಿಷನ್ ಅಲ್ಲಿ ಇದ್ದಾಳೆ. ಅವಳು ಸ್ಟಾರ್ಟ್ ಮಾಡಿದ ಈ ಪೊಸಿಷನ್. ಈಗ ಅವಳು ಮೊಟ್ಟ ಮೊದಲು ಬಂದಂತಹ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದು ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಈ ಡೈರೆಕ್ಷನ್ ಅಂದ್ರೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಆಗುತ್ತೆ. ಸೊ ಸರಿಯಾದ ಉತ್ತರ ಬಂದು ವಾಯುವ್ಯ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ 1760 ಮೀಟರ್ ಉದ್ದದ ಒಂದು ರಸ್ತೆ ಇದೆಯಂತೆ, ಎರಡು ಬದಿ ರಸ್ತೆ ಇದೆಯಂತೆ. ಸೊ ಇಲ್ಲಿ 20 ಮೀಟರ್ ಅಂತರದಲ್ಲಿ ಅಂದ್ರೆ 20 ಮೀಟರ್ ಅಂತರದಲ್ಲಿ ನಾವು ಒಂದು ಮರಗಳನ್ನ ಹಾಕ್ಬೇಕಂತೆ. ಸೊ ಗರಿಷ್ಠ ಸಂಖ್ಯೆಗಳ ಮರ, ಎಷ್ಟು ಮರ ಹಾಕ್ಬೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಡಿವೈಡ್ ಮಾಡಿದ್ರೆ ನಮಗೆ 88 ಬರುತ್ತೆ. ಸೊ ಇಲ್ಲಿ 00 ಆಯ್ತು, 2 8 16, 1 ಕ್ಯಾರಿ 2 8 16, ನಮಗೆ 88 ಬರುತ್ತೆ. ಬಟ್ ಇಲ್ಲಿ ನೋಡಿ ರಸ್ತೆಗೆ ಎರಡು ಬದಿ ಕೂಡ ಇರುತ್ತೆ, ಒಂದ್ ಬದಿ ಎರಡನೇ ಬದಿ ಇರುತ್ತೆ. ಸೊ ನೀವು ಬರೀ ಒಂದ್ ಕಡೆ 82 ಮರ 8 ಮರ ಹಾಕಿದ್ರೆ ಇನ್ನೊಂದ್ ಕಡೆ ಕೂಡ 88 ಮರವನ್ನ ಹಾಕ್ಬೋದು. ಸೊ ಹಾಗಾಗಿ 88 ಇಂಟು 2 ಸರಿ ಮಾಡಿದ್ರೆ 8 2 16, 8 2 16 + 1 17, 176 ಸರಿಯಾದ ಉತ್ತರ ಇಲ್ಲಿದೆ 176. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಮಾಡ್ತೀನಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಬ್ಬ ಮನುಷ್ಯನ ಬಳಿ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48, ಪಾದಗಳ ಸಂಖ್ಯೆ 140 ಆಗಿದ್ರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ. ಅಂದ್ರೆ ನೋಡಿ ನಿಮ್ಗೆ ಗೊತ್ತಿರುತ್ತೆ, ಒಂದು ನೋಡಿ ಹಸು ಇದೆ ಮತ್ತೆ ಕೋಳಿ ಇದೆಯಂತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಹಸುಗೆ 4 ಕಾಲಿರುತ್ತೆ, ಕೋಳಿಗೆ 2 ಕಾಲಿರುತ್ತೆ, ಮತ್ತೆ ಒಂದು ತಲೆ ಮಾತ್ರ ಒಂದೊಂದಿರುತ್ತೆ. ಆದ್ರೆ ನೋಡಿ ಒಟ್ಟು ತಲೆಗಳ ಸಂಖ್ಯೆ 48 ಇದೆಯಂತೆ. ಅಂದ್ರೆ ಹಸು ಪ್ಲಸ್ ಕೋಳಿ ಎರಡೂ ಸೇರ್ಕೊಂಡು 48 ಇದೆ ಒಟ್ಟಾರೆ. ಆದ್ರೆ ಪಾದಗಳ ಸಂಖ್ಯೆ ಇಲ್ಲಿ ನೋಡಿ, ಪಾದಗಳ ಸಂಖ್ಯೆ 140 ಇದೆಯಂತೆ. ಸೊ ಹಾಗಾದ್ರೆ ಎಷ್ಟು ಕೋಳಿಗಳಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಇದಕ್ಕೆ ನೋಡಿ ಒಂದು ಫಾರ್ಮುಲಾ ಇದೆ. ಸೊ 4H - L ಡಿವೈಡೆಡ್ ಬೈ 2 ಅಂತ ಹೇಳಿ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು 4, ಹೆಡ್ ಎಷ್ಟು ಕೊಟ್ಟಿದ್ದಾರೆ, ತಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ 140 ಕೊಟ್ಟಿದ್ದಾರೆ, ಮೈನಸ್ ಲೆಗ್ ಎಷ್ಟಿದೆ ಅಂತ ಹೇಳಿದ್ರೆ 48 ಇದೆ. 4 ಇಂಟು ನಮಗೆ 4H - L ಡಿವೈಡೆಡ್ ಬೈ 2 ಅಂತ ಹೇಳ್ಬಿಟ್ಟು ಏನು ಫಾರ್ಮುಲಾ ಇದೆ. ಸೊ 4 ಇಂಟು ಹೆಡ್ ಎಷ್ಟಿದೆ, ನಮಗೆ ತಲೆಗಳ ಸಂಖ್ಯೆ 48 ಇದೆ, ಮತ್ತು ಲೆಗ್ ಎಷ್ಟಿದೆ 140 ಇದೆ, ಡಿವೈಡೆಡ್ ಬೈ 2. ಇದನ್ನ ಸಾಲ್ವ್ ಮಾಡಿ ನೋಡಿ. 4 8 32, 4 8 32, 4 4 16 ಪ್ಲಸ್ 3 19 ಮೈನಸ್ 140 ಡಿವೈಡೆಡ್ ಬೈ 2 ಅಂತ ಹೇಳ್ಬಿಟ್ಟು. ಸೊ 52/2 ಬರುತ್ತೆ. 2 2s 4, 1 ಕ್ಯಾರಿ 2 6 12, 26 ಬರುತ್ತೆ. ಸೊ ಸರಿಯಾದ ಉತ್ತರ ನಮಗೆ 26 ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಸೊ 26 ಹೆನ್ಸ್ ಅಂತಾನೆ ಸಿಗುತ್ತೆ. ಸೊ ನಮಗೆ ಡೈರೆಕ್ಟ್ ಆಗಿ ಕೋಳಿ ಸಿಕ್ಬಿಡುತ್ತೆ. ಸೊ ಸರಿಯಾದ ಉತ್ತರ ಬಂದು 26 ಆಗಿರುತ್ತೆ.
ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಕುಟುಂಬದಲ್ಲಿ 4 ಸದಸ್ಯರ ಸರಾಸರಿ ವಯಸ್ಸು 25 ಅಂತೆ. ಸೊ ಅಂದ್ರೆ ಸರಾಸರಿ ವಯಸ್ಸು ಅಂದ್ರೆ ಟೋಟಲ್ ಎಷ್ಟಿರುತ್ತೆ, 100 ಇರುತ್ತೆ ಅಲ್ವಾ. ಅಂದ್ರೆ ಸರಾಸರಿ ಅಂದ್ರೆ ಈಗ 100/4 ಮಾಡಿದ್ರೆ ನಮ್ಗೆ 25 ಬರುತ್ತೆ. ಸೊ ಹಾಗಾಗಿ 25 ವರ್ಷಗಳ ಇದ್ದಂತ 4 ಜನರ ಇದಾರೆ ಅಂತ ಹೇಳ್ಬಿಟ್ಟು ಕುಟುಂಬದ ಮುಖ್ಯಸ್ಥರಲ್ಲಿ ಗುಂಪನ್ನ ಸೇರಿಸಿದ್ರೆ ಅಂದ್ರೆ ಅವರ 20% ಅಂದ್ರೆ 25 ಜನ ವಯಸ್ಸವರಿಗೆ 20% ಅಂದ್ರೆ 20/100 ಮಾಡಬೇಕು. ಸೊ 0 ಕ್ಯಾನ್ಸಲ್, 2 1 2 5 5 1 5 5 ಸೊ 25. ಸೊ 5 ಆಡ್ ಮಾಡ್ಬೇಕಂತೆ. ಸೊ ಹಾಗಾಗಿ ಸೇರ್ಸಿದ್ರೆ ಹಿರಿಯರನ್ನ ಸೇರ್ಸಿದ್ರೆ ನಮಗೆ 30 ಬರುತ್ತೆ. ಸೊ 425 100, 5 3 150. ಸೊ 150 - 50 ಅಂತ ಹೇಳಿದ್ರೆ ನಮಗೆ 50 ಬರುತ್ತೆ. ಸೊ ಸರಿಯಾದ ಉತ್ತರ ಬಂದು ನಮಗೆ ಆಪ್ಷನ್ ಬಿ 50 ವರ್ಷಗಳಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಗೊತ್ತಾಯ್ತು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಇದು ಸ್ವಲ್ಪ ಕಠಿಣಕರವಾದಂತಹ ಪ್ರಶ್ನೆ. ಇದನ್ನು ನೋಡ್ತಾ ಹೋಗೋಣ. ನೋಡಿ, ಒಂದು ಪರೀಕ್ಷೆಯಲ್ಲಿ 480 ವಿದ್ಯಾರ್ಥಿಗಳಲ್ಲಿ 85% ಹುಡುಗಿರಿದಾರಂತೆ, 85 ಗರ್ಲ್ಸ್ ಇದಾರಂತೆ, 70% ಬಾಯ್ಸ್ ಇದಾರಂತೆ. ಸೊ ಇವರೆಲ್ಲ ಸ್ಟೂಡೆಂಟ್ಸು. ಸೊ ಇದರಲ್ಲಿ ಒಟ್ಟ ಉತ್ತೀರ್ಣರಾಗಿದ್ದಾರೆ ಅಂದ್ರೆ ಇವರು 480 ಜನದಲ್ಲಿ 70% ಜನ ಬಾಯ್ಸ್ ಪಾಸ್ ಆಗಿದ್ದಾರೆ, 85% ಜನ ಗರ್ಲ್ಸ್ ಪಾಸ್ ಆಗಿದ್ದಾರೆ. ಸೊ ಒಟ್ಟು ಶೇಕಡ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂದ್ರೆ 75% ಜನ ಪಾಸ್ ಆಗಿದ್ದಾರೆ. ಸೊ ಹಾಗಾದ್ರೆ ಪರೀಕ್ಷೆ ಬರೆದವರ ಹುಡುಗರ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ನೋಡಿ, ನಾನು ಯಾವ ರೀತಿ ಬರ್ಕೊಳ್ತೀನಿ ಅಂತ ಹೇಳಿದ್ರೆ 70 ಬಾಯ್ಸ್ ಪ್ಲಸ್ 85 ಗರ್ಲ್ಸ್ ಇಸ್ ಈಕ್ವಲ್ ಟು 75 ಬಾಯ್ಸ್ ಪ್ಲಸ್ 75 ಗರ್ಲ್ಸ್ ಅಂತ ಬರ್ಕೋತೀನಿ. ಯಾಕಂತ ಅಂದ್ರೆ ಇಲ್ಲಿ ನೋಡಿ 75% ಒಟ್ಟಾರೆಯಾಗಿ ಪಾಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಬಾಯ್ಸ್ ನ ಈ ಕಡೆ ಕಳಿಸಿ. ಸೊ 5 ಬಾಯ್ಸ್ ಆಗುತ್ತೆ, 5 ಬಾಯ್ಸ್ ಇಸ್ ಈಕ್ವಲ್ ಟು 10 ಗರ್ಲ್ಸ್ ಆಗುತ್ತೆ. ಸೊ ಬಾಯ್ಸ್ ಇಷ್ಟು ಗರ್ಲ್ಸ್ ರೇಷಿಯೋ ನಮಗೆ ಎಷ್ಟು ಬರುತ್ತೆ, 2:1 ಬರುತ್ತೆ. ಸೊ ಬಾಯ್ಸ್ ಇಷ್ಟು ಗರ್ಲ್ಸ್ ರೇಷಿಯೋ ಎಷ್ಟು ಬರುತ್ತೆ, 2:1 ಬರುತ್ತೆ. ಸೊ ನಾವಿಲ್ಲಿ ಈಗ ಒಟ್ಟಾರೆಯಾಗಿ 480 ಜನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಇದರಲ್ಲಿ 2:1 ರೇಷಿಯೋದಲ್ಲಿ ಅಂದ್ರೆ ಈಗ 5 ಜನ ಇದಾರೆ ಅಂತ ಹೇಳಿದ್ರೆ 2:3 ಅಂತ ಹೇಳ್ಬಿಟ್ಟು ಸೊ 2/3 ಅನ್ನ ಮಾಡಿದ್ರೆ ನಮಗೆ 3 1 316 160 into 2 320 ಬರುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 320 ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇದದ್ ಬಿಟ್ಟು ನೀವು ಈಕ್ವೇಶನ್ ಟೈಪ್ ಅಲ್ಲಿ ಮಾಡಬಹುದು ಕೂಡ ಇದನ್ನ. ಸೊ 2 ತರ ಮಾಡಿದ್ರು ಕೂಡ ನಿಮಗೆ ಉತ್ತರ ಸಿಗುತ್ತೆ. ಇದು ಸ್ವಲ್ಪ ಕ್ಲಿಷ್ಟಕರವಾಗಿತ್ತು, ಸ್ವಲ್ಪ ಸಮಯ ತಿನ್ನತ್ತೆ, ಬಟ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಇದೊಂದು ವರ್ಕ್, ಟೈಮ್ ಅಂಡ್ ವರ್ಕ್ ಅಂತ ಹೇಳ್ಬಿಟ್ಟು ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಎ ಮತ್ತೆ ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ 12 ದಿನದಲ್ಲಿ ಮುಗಿಸಬಹುದಂತೆ, ಬಿ ಮಾತ್ರ ಮಾಡಿದ್ರೆ 30 ದಿನದಲ್ಲಿ ಮುಗಿಸಬಹುದಂತೆ. ಸೊ ಹಾಗಾದ್ರೆ ಒಬ್ಬನೇ ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸಬಹುದು ಅಂತ ಹೇಳ್ಬಿಟ್ಟು ಸೊ ನೋಡಿ 2 ಮತ್ತೆ 3 ಆಗುತ್ತೆ, ಇದು 5 ಅಂತ ಹೇಳ್ಬಿಟ್ಟು ಈಗ ನೋಡಿ ಇದನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ 2 ಒಟ್ಟಿಗೆ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 60 ಬರುತ್ತೆ. ಸೊ ನಮಗೆ 60 ಕೇವಲ ಬರೀ ಬಿ ಮಾತ್ರ ಮಾಡ್ದ ಅಂತ ಹೇಳಿದ್ರೆ 60/3 ಅನ್ನ ಮಾಡ್ಬೇಕಾಗತ್ತೆ. ಸೊ 3 1 3 2 ಸೊ ನಮಗೆ 20 ದಿನಗಳು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದರಲ್ಲಿ ಡಿ ವ್ಯಾಸವನ್ನು ಹೊಂದಿದ್ದು 40 ನಿಮಿಷಗಳಲ್ಲಿ ಟ್ರ್ಯಾಕ್ ಅನ್ನ ಒಂದು ಖಾಲಿ ಮಾಡಬಹುದು. ಇನ್ನು 2D ವಿನ್ಯಾಸ ಹೊಂದಿರುವಂತಹ ಮತ್ತೊಂದು ಅದೇ ಟ್ಯಾಂಕ್ ನಲ್ಲಿ ಖಾಲಿ ಮಾಡಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ನಿಮ್ಗೆ ಇಲ್ಲಿ ಡಿ ಕೊಟ್ಟಿದ್ದಾರೆ, ಬಟ್ ನಿಮ್ಗೆ ರೇಡಿಯಸ್ ಯಾವಾಗ್ಲೂ ಸ್ಕ್ವೇರ್ ಆಗುತ್ತೆ ಅನ್ನೋದು ನಿಮ್ಗೆ ನೆನಪಲ್ಲಿ ಇರ್ಬೇಕು. ಯಾಕಂದ್ರೆ ಯಾವ್ದೋ ಒಂದು ಏರಿಯಾವನ್ನ ತಗೊಳ್ತಾ ಇದೀವಿ ಅಂದ್ರೆ ರೇಡಿಯಸ್ ಸ್ಕ್ವೇರ್ ಆಗುತ್ತೆ ನಮ್ಗೆ. ಸೊ ಆ ತರ ತಗೊಂಡಾಗ ಒಂದು ನಮಗೆ 40 ನಿಮಿಷ ತಗೊಳ್ತಾ ಇದೆ ಅಂತ ಹೇಳಿದ್ರೆ ಅದು 1:4 ನಂತರ ಬರ್ತಿದೆ ಅಂತ ಹೇಳಿದ್ರೆ ನಮಗೆ ರೇಡಿಯಸ್ ಅಲ್ಲಿ 10 ಮಿನಿಟ್ಸ್ ತಗೊಳತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದನ್ನು ನೀವು ಮಾಡ್ಲಿಕ್ಕೆ 40 ನಿಮಿಷ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನು 2D ವಿನ್ಯಾಸದಲ್ಲಿ ನಮಗೆ ಕೇವಲ 10 ನಿಮಿಷ ಬೇಕಾಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಬಸ್ಸು 72 ಕಿಲೋಮೀಟರ್ನ 5 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತೆ. ಸೊ ಹಾಗಾದ್ರೆ ಅದು ಕ್ರಮಿಸಿದ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಸೊ 72 ಕಿಲೋಮೀಟರ್ಸ್ ಅನ್ನ ಕೇವಲ 5 ಸೆಕೆಂಡ್ಗಳಲ್ಲಿ ಕ್ರಮಿಸಿದ್ರೆ ವೇಗದಲ್ಲಿ ಅದನ್ನು ಗಮನಿಸಿದ್ರೆ ಸೊ ಅದರ ವೇಗ ಎಷ್ಟು ಅಥವಾ ಅದರ ಎಷ್ಟು ಮೀಟರ್ ಕವರ್ ಮಾಡಿ. ಸೊ ನೋಡಿ ನಮಗೆ ಇಲ್ಲಿ ನೀವು ಒಂದು ನೋಡ್ಬೇಕು, ಇದು ಎಲ್ಲ ನಿಮ್ಗೆ ಏನಿದೆ ಆಪ್ಷನ್ಸ್ ಅಲ್ಲಿ ಮೀಟರ್ ನನ್ನ ಕೊಟ್ಟಿದ್ದಾರೆ. ಸೊ ಮೀಟರ್ ಅಂತ ಬಂದ ತಕ್ಷಣ ನೀವೇನ್ ಮಾಡ್ಬೇಕು, ಸೊ ಅದನ್ನ ನೀವು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡೋಕೆ 5/18 ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ಕಿಲೋಮೀಟರ್ ಇರೋದನ್ನ ಮೀಟರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 9 2s 18, 9 8s 72, 2 1s 2, 2 4s 8, 5 4s 20 ಬಂತು. ಸೊ 20 ಮೀಟರ್ ಅಂತ ಬಂತ ಹೇಳ್ಬಿಟ್ಟು ಅಂದ್ರೆ 72 ಕಿಲೋಮೀಟರ್ ಅವರ್ ಅಂತ ಏನಿದೆ ಅದನ್ನ ನಾವು ಕನ್ವರ್ಟ್ ಮಾಡಿದಾಗ ನಮಗೆ 20 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದನ್ನ ನಾವು ಇವಾಗ 5ರಲ್ಲಿ ನಾವು ಇದನ್ನ
ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ನಮಗೆ ಎಷ್ಟು ಮೀಟರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಡಿಸ್ಟೆನ್ಸ್ ಫಾರ್ಮುಲಾ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಂಟು ಟೈಮ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಮಾಡಿದ್ರೆ ಇದ್ರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ 20 ಇಂಟು ನೀವು 5 ಮಾಡಿದ್ರಿ ಅಂತ ಹೇಳಿದ್ರೆ 20 ಇಂಟು 5 ಮಾಡಿದ್ರೆ ನಿಮಗೆ 100 ಸಿಗುತ್ತೆ. ಸೊ 100 ಮೀಟರ್ ಸಿಗುತ್ತೆ. ಸರಿಯಾದ ಉತ್ತರ ಬಂದು 100 ಮೀಟರ್. ಇದ್ರಲ್ಲಿ ಮೇನ್ ಅಂದ್ರೆ ಈ ರೀತಿ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಕಿಲೋಮೀಟರ್ ಟು ಮೀಟರ್, ಮೀಟರ್ ಟು ಕಿಲೋಮೀಟರ್, ಈ ಕನ್ವರ್ಷನ್ಸ್ ನಿಮಗೆ 5/18, 18/5 ಏನಿದೆ ಇದನ್ನ ನಿಮ್ಗೆ ಕನ್ವರ್ಷನ್ಸ್ ಗೊತ್ತಿರಬೇಕಾಗುತ್ತೆ ಪ್ರಮುಖವಾಗಿ. ಅವಾಗ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಸೂಕ್ತವಾಗಿ ಅಟೆಂಡ್ ಅನ್ನ ಮಾಡಬಹುದು. ಸ್ನೇಹಿತರೆ 50 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಜನವರಿ 1, 2000 ಶನಿವಾರ ಆಗಿತ್ತು ಅಂದ್ರೆ ಜನವರಿ 1, 2001 ಯಾವ ವಾರ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಜನವರಿ 1 ನಿಮ್ಗೆ ಲೀಪ್ ಇಯರ್ ಬರೋದ್ರಿಂದ ಆಡ್ ಡೇಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಆಡ್ ಡೇಸ್ ಇರೋದ್ರಿಂದ ಆಕ್ಚುಲಿ ಯಾವಾಗ್ಲೂ ಕೂಡ ಒಂದು ದಿನ ಎಕ್ಸ್ಟ್ರಾ ಬರುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 2000 ಅಲ್ಲಿ ಒಂದು ದಿನ ಇತ್ತು ಅಂತ ಹೇಳಿದ್ರೆ ಮುಂದಿನ ವರ್ಷ ಒಂದಿನ ಎಕ್ಸ್ಟ್ರಾ ಬಂದಿರುತ್ತೆ. ಆದ್ರೆ ಇಲ್ಲಿ ಅದು ಆಡ್ ಡೇಸ್ ಅಂದ್ರೆ ಲೀಪ್ ಇಯರ್ ಇರೋದ್ರಿಂದ 2 ದಿನ ಎಕ್ಸ್ಟ್ರಾ ಬರುತ್ತೆ. ಸೊ ಜನವರಿ 1, 2000 ಶನಿವಾರ ಆಗಿತ್ತು ಅಂದ್ರೆ ಮುಂದಿನ ಆಕ್ಚುಲಿ ಭಾನುವಾರ ಆಗ್ಬೇಕಿರುತ್ತೆ. ಬಟ್ ಇದು ಲೀಪ್ ಇಯರ್ ಇರೋದ್ರಿಂದ ಇನ್ನೊಂದ್ ದಿನ ಎಕ್ಸ್ಟ್ರಾ ಆಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಸೋಮವಾರ ಆಗಿರುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಇದು ಕ್ಯಾಲೆಂಡರ್ ರೀತಿಯಾದಂತಹ ಪ್ರಾಬ್ಲಮ್ಸ್. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ ಇದನ್ನ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಬಹುದು, ಬಟ್ ಇದನ್ನ ಸಿಂಪಲ್ ಆಗಿ ಕೂಡ ಮಾಡಬಹುದು. 21 ಪೆನ್ಸಿಲ್ ಇದೆಯಂತೆ, 9 ಕ್ಲಿಪ್ಪರ್ ಇದೆಯಂತೆ, ಅದರ ಬೆಲೆ 819 ಇದೆ. ಅದೇ ರೀತಿ 7 ಪೆನ್ಸಿಲ್ ಮತ್ತು 3 ಕ್ಲಿಪ್ಪರ್ ನ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ನೋಡಿ ನೀವು ಹಂಗೆ ಗಮನಿಸಿದ್ರೆ ಇದು ಇಂಟು 3 ಆಗಿದೆ ಅಲ್ವಾ. 7 3s 21, ಇದು 3 9 ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ನಾವು 819/3 ಮಾಡಿದ್ವಿ ಅಂದ್ರೆ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. 3 1s 3 2s 6. ಸೊ 2 ಕಾಲ ಆಯ್ತು. 3 7s 21, 3 3s 9. ಸರಿಯಾದ ಉತ್ತರ ಬಂದು 273 ಆಗಿರುತ್ತೆ. ಸೊ ಹೇಗ್ ಮಾಡಿದೆ ಅಂತ ಗೊತ್ತಾಯ್ತು ಅನ್ಸುತ್ತೆ. ನೋಡಿ ಇಲ್ಲೊಂದು ಮೆನ್ಸುರೇಷನ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಂತ ಇದೆ ಅಂತ ಹೇಳಿದ್ರೆ ಅರ್ಧ ವೃತ್ತಾಕಾರದ ಒಂದು ಉದ್ಯಾನವನ ಬೇಲಿ ಹಾಕಲು 280 ಮೀಟರ್ ಕಬ್ಬಿಣ ಬೇಲಿ ಅಗತ್ಯವಿದೆ. ಉದ್ಯಾನದ ಪ್ರದೇಶವನ್ನ ಗಮನಿಸಿ ಅಂತ ಹೇಳಿ. ನೋಡಿ ಒಂದು ಉದ್ಯಾನದ ಬೇಲಿ ಹಾಕಲು 280 ಮೀಟರ್ ಕಬ್ಬಿಣದ ಬೇಲಿ ಅಗತ್ಯವಿದೆಯಂತೆ. ಹಾಗಾದ್ರೆ ಉದ್ಯಾನವನದ ಒಂದು ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಫಾರ್ಮುಲಾ ನೋಡಿ πr ಪ್ಲಸ್ 2r. ಸೊ r ನ ಕಾಮನ್ ತೆಗಿತೀನಿ, π ಪ್ಲಸ್ 2 ಆಗತ್ತೆ. ಸೊ r ಎಷ್ಟಿದೆ ನಿಮ್ಗೆ 288 ಅಂತ ಹೇಳ್ಬಿಟ್ಟು. ಸೊ ಇಂಟು π ಪ್ಲಸ್ 2 ಆಗಿರುತ್ತೆ. ಸೊ 288 ಇಂಟು 22/7 ಪ್ಲಸ್ 288 ಪ್ಲಸ್ 2 ಅಂತ ಹೇಳ್ಬಿಟ್ಟು. ಸೊ 22/7 ಮಾಡಿದ್ರೆ ನಮ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 4928 ಮೀಟರ್ ಸ್ಕ್ವೇರ್ ಬರುತ್ತೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ 4928 ಮೀಟರ್ ಸ್ಕ್ವೇರ್ ಇದೆ. ಇದ್ರ ಬಗ್ಗೆ ತಿಳಿದಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ಕೂಡ ಮೆನ್ಸುರೇಷನ್. ಸೊ ನೋಡಿ 0.88 m³ ಮೀಟರ್ ಕ್ಯೂಬ್ ಅಷ್ಟು 14 ಮೀಟರ್ ಉದ್ದ ಇದೆಯಂತೆ. ಉದ್ದ ಹೈಟ್ ನಿಮಗೆ 14 ಮೀಟರ್ ಇದೆ. ಸೊ 4 ಸೆಂಟಿಮೀಟರ್ ವ್ಯಸನದ ಎಷ್ಟು ಕಬ್ಬಿಣದ ಸರಗಳು ತರಿಸಬಹುದು ಅಂತ ಹೇಳ್ಬಿಟ್ಟು. ಸೊ ನೋಡಿ 14 ಮೀಟರ್ ಉದ್ದ ಇದೆಯಂತೆ, 4 ಸೆಂಟಿಮೀಟರ್ ಅಷ್ಟು ಕಬ್ಬಿಣ ಸರಗಳನ್ನ ತಯಾರಿಸಬೇಕು. ಅಂದ್ರೆ ಇದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಸೊ 0.88 ಮೀಟರ್ ಕ್ಯೂಬ್ ಅಲ್ಲಿ ಇದೆ. ಸೊ ಅಂದ್ರೆ ಏರಿಯಾ ಕೊಟ್ಟಿದ್ದಾರೆ, ಅಂದ್ರೆ ಮೀಟರ್ ಕ್ಯೂಬ್ ನಲ್ಲಿ ಇದೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಅಂದ್ರೆ ನಮಗೆ ಫಾರ್ಮುಲಾಗಳು ನೆನಪಿರ್ಬೇಕಾಗತ್ತೆ ಮೆನ್ಸುರೇಷನ್ ಇಂದು. ಸೊ ಮೆನ್ಸುರೇಷನ್ ಫಾರ್ಮುಲಾಸ್ ಗಳನ್ನ ನಾವು ಇದರಲ್ಲಿ ಕಲ್ತ್ಕೋಬೇಕಾಗತ್ತೆ. ಸೊ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಅನ್ನ ಮಾಡಿದ್ವಿ ಅಂತ ಹೇಳಿದ್ರೆ 14 ಇಂಟು ಅದು r² ಬರುತ್ತೆ. ಅಂದ್ರೆ ಈಗ ನಾವು ಇದು ಡಯಾಮೀಟರ್ ಕೊಟ್ಟಿರುವಂತದ್ದವರು. ಸೊ ನಾವು ಅದನ್ನ 2 ಅಂತ ತಗೋಬಹುದು ರೇಡಿಯಸ್. ಸೊ ರೇಡಿಯಸ್ 2 ಇದ್ರೂ ಕೂಡ ನಾವು ಅದನ್ನ ಸ್ಕ್ವೇರ್ ಮಾಡಿದ್ರೆ ನಮಗೆ 4 ಬರುತ್ತೆ. ಸೊ ಡಿವೈಡೆಡ್ ಬೈ 88 ಅಂತ ಹೇಳ್ಬಿಟ್ಟು. ಸೊ 14 ಇಂಟು 4/22/7 by 88 ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಮಾಡಿದ್ರೆ 11 2s 11 8s 2 4s 2 2s 2 1s 2 2s. ಸೊ ನಮಗೆ ಒಟ್ಟಾರೆಯಾಗಿ ನಮಗೆ 100 ಅಂತ ಬರುತ್ತೆ, ಅಥವಾ ನಮಗೆ 200 ಈ ರೇಂಜ್ ಅಲ್ಲಿ ನಮಗೆ ಆನ್ಸರ್ ಬರ್ತಾ ಇದೆ. ಬಟ್ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ನಮಗೆ ಅದಿಲ್ಲ. ಸೊ ಪ್ರಾಬೆಬಲಿ ನಾವು 2 ಇಂದ ಡಿವೈಡ್ ಮಾಡೋದನ್ನ ನಾವು ಮಿಸ್ಟೇಕ್ ಮಾಡಿದ್ರು ಕೂಡ ಸೊ ನಮಗೆ 50 ಆನ್ಸರ್ ಬರ್ಬೋದು. ಬಟ್ ಈ ಕ್ವಶನ್ ಅಲ್ಲಿ ನಮಗೆ ಗೊಂದಲ ಇದೆ. ಸೊ ಸ್ವಲ್ಪ ಆನ್ಸರ್ಸ್ ಅಲ್ಲಿ ಡೌಟ್ ಇರೋದ್ರಿಂದ ಸೊ ನಾವು ಅಧಿಕೃತ ಕೀ ಉತ್ತರ ಪಟ್ಟಿ ಬರೋ ತನಕ ನೋಡೋಣ. ಸೊ ಈ ರೀತಿ ಮೆನ್ಸುರೇಷನ್ ಪ್ರಾಬ್ಲಮ್ಸ್ ಕೂಡ ಅಲ್ಲಿ ತನಕ ಸಾಲ್ವ್ ಮಾಡ್ತಾ ಇದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ DI ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಈ ರೀತಿ ಒಂದು ಪೈ ಚಾರ್ಟ್ ಅನ್ನ ಕೊಟ್ಟಿರ್ತಾರೆ. ಪೈ ಚಾರ್ಟ್ ಆಧಾರಿತ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಇಲ್ಲಿ 2 ಕೊಟ್ಟಿದ್ದಾರೆ, 2 ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ ಕಾಗದದ ಬೆಲೆ 1,50,000 ಆಗಿದ್ದಾರೆ, ಜಾಹೀರಾತಿನ ವೆಚ್ಚ ಅಂತ.
ನೋಡಿ ಕಾಗದದ ಬೆಲೆ, ಕಾಗದದ ವೆಚ್ಚ ಇಲ್ಲಿ ಕೊಟ್ಟಿದ್ದಾರೆ. ಸೊ 30%ಗೆ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, 1,50,000 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಜಾಹೀರಾತಿನ ವೆಚ್ಚ ಎಷ್ಟು ಅಂತ ಅಂದ್ರೆ ಜಾಹೀರಾತು ವೆಚ್ಚ 7% ಇದೆ. ಸೊ ಇದನ್ನ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ 35,000 ಬರುತ್ತೆ. ಜಾಹೀರಾತಿನ ವೆಚ್ಚ 35,000 ಬರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ DI ಮೇಲೆ ಇರುವಂತಹ ಇನ್ನೊಂದು ಪ್ರಶ್ನೆ. ಸೊ ಪ್ರಶ್ನೆ ನೋಡಿದ್ರೆ ನೋಡಿ, ಮುದ್ರಣದ ವೆಚ್ಚದ ಅನುಗುಣವಾಗಿ ಕೇಂದ್ರದ ಕೋನ ಎಷ್ಟು, ಆಂಗಲ್ ಅನ್ನ ಕೇಳಿದ್ದಾರೆ. ಸೊ ಮುದ್ರಣ ವೆಚ್ಚಕ್ಕೆ ಅನುಗುಣವಾಗಿ ಮುದ್ರಣ ವೆಚ್ಚ ಎಷ್ಟಿದೆ, ಇಲ್ಲಿ 20% ಇದೆ. ಸೊ 20%ಗೆ ಅನುಗುಣವಾಗಿ ನಮಗೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಇಂಟು 360 ಮಾಡೋಣ. 20% ಅಂದ್ರೆ 2500, 00 ಕ್ಯಾನ್ಸಲ್, 00 ಕ್ಯಾನ್ಸಲ್, 2 into 36 ಮಾಡಿದ್ರೆ 72 ಡಿಗ್ರಿ ಬರುತ್ತೆ. ಸರಿಯಾದ ಉತ್ತರ ಬಂದು 72 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ. ಚಂಡೀಗಢನ ವಿನ್ಯಾಸಗೊಳಿಸಿದವರು ಯಾರು ಅಂತ ಹೇಳಿದ್ರೆ ಇದು ನೇರಾದ ಪ್ರಶ್ನೆ. ಲಾ ಕಾರ್ಬ್ಯೂಸಿಯರ್ ಏನು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ರು. ಸೊ ಆಗ ಅವರು ಮೊದಲ ವಿನ್ಯಾಸ ಮಾಡಿದಂತಹ ನಗರ ಚಂಡೀಗಢ. ಸೊ ಇದನ್ನ ಫ್ರೆಂಚ್ ಆರ್ಕಿಟೆಕ್ಟ್ ಲೇ ಕಾರ್ಬ್ಯೂಸಿಯರ್ ಅವ್ರ ಕೈಯಲ್ಲಿ ಮಾಡಿಸ್ತಾರೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ಬ್ಯಾಟ್ಸ್ಮನ್ ತನ್ನ ಮೊದಲ 3 ಟೆಸ್ಟ್ ಪಂದ್ಯದಲ್ಲಿ ಸತತ 3 ಶತಕವನ್ನು ಗಳಿಸಿದ್ದಾರೆ ಅಂತ ಹೇಳಿದ್ರೆ ಅದು ಮೊಹಮ್ಮದ್ ಅಜರುದ್ದೀನ್ ಆಗಿರ್ತಾರೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಲಾಂ ಬಾಂಬೆ ನಿರ್ದೇಶಕರು ಯಾರು ಅಂತ ಹೇಳಿದ್ರೆ ಮೀರಾ ನಾಯರ್. ಇದು ನೇರವಾದ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಆಲ್ ಇಂಡಿಯಾ ರೇಡಿಯೋ ಯಾವಾಗ ಸ್ಥಾಪನೆ ಆಗಿತ್ತು ಅಂದ್ರೆ 1936. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ, ಇದು ನಿಮಗೆ ಗೊತ್ತಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೇಂದ್ರೀಯ ರಸ್ತೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ನವದೆಹಲಿಯಲ್ಲಿದೆ. ಸೊ ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಎಲ್ಲಿ ನೆಲೆಗೊಂಡಿದೆ ಅಂದ್ರೆ ಹೈದರಾಬಾದ್ ನಲ್ಲಿ ನೆಲೆಗೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಅತ್ಯಂತ ದೊಡ್ಡ ವಿಸ್ತಾರವಾದ ರಾಜ್ಯ ರಾಜಸ್ಥಾನ. ಸೊ ಇದ್ರ ಬಗ್ಗೆ ಕೂಡ ತಿಳಿದಿರಲಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಉಡಾವಣಾ ಕೇಂದ್ರ ಸ್ಥಳ ಎಲ್ಲಿದೆ ಅಂತ ಹೇಳಿದ್ರೆ ತುಂಬಾ ಇನ್ ಕೇರಳ ತಿರುವನಂತಪುರಂ ಹತ್ರ. ಸೊ ಸುಮಾರು ಜನ ಶ್ರೀಹರಿಕೋಟ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ತುಂಬಾ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತ ಹೇಳಿದ್ರೆ ಎಲ್ಲರೂ ಸಿ ವಿ ರಾಮನ್ ಅನ್ಕೊಂತೀರಾ, ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಮೊದಲ ಬಾರಿಗೆ ಪಡ್ಕೊಂಡಿದ್ದಂಥದ್ದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ವಾಯುಪಡೆಯ ಕೆಳಗಿನ ಯಾವ ಶ್ರೇಣಿಯನ್ನ ಅತ್ಯುನ್ನತ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಗೊತ್ತಿರಬಹುದು ಅತ್ಯಂತ ಕಡಿಮೆ ಯಾವುದು ಅಂದ್ರೆ ಫ್ಲೈಯಿಂಗ್ ಆಫೀಸರ್ ಅಂತ ಹೇಳ್ಬಿಟ್ಟು, ಅದ್ರ ನಂತರ ಸ್ಕ್ವಾಡ್ರನ್ ಲೀಡರ್, ನಂತರ ವಿಂಗ್ ಕಮಾಂಡರ್, ನಂತರ ಏರ್ ಕಮಾಂಡರ್ ಬರುತ್ತೆ. ಸೊ ಏರ್ ಕಮಾಂಡರ್ ಈಗ ಕೊಟ್ಟಿರುವಂತದ್ರಲ್ಲಿ ಹೈಯೆಸ್ಟ್ ಇದೆ. ಸೊ ಏರ್ ಚೀಫ್ ಮಾರ್ಷಲ್ ಆಫ್ ದ ಏರ್ ಫೋರ್ಸ್ ಅಂತ ಹೇಳ್ತಾರೆ, ಅದು ಹೈಯೆಸ್ಟ್. ಏರ್ ಚೀಫ್ ಮಾರ್ಷಲ್, ಏರ್ ಮಾರ್ಷಲ್, ಈ ರೀತಿ ನಿಮ್ಗೆ ರ್ಯಾಂಕ್ ಮತ್ತೆ ಇನ್ಸಿಗ್ನಿಯಾ ಬರ್ತಾ ಹೋಗುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಲ್ಲಿ ಯಾರು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಪ್ರಸ್ತುತ 15ನೇ ಹಣಕಾಸು ಆಯೋಗ ಆಗ್ತಾ ಇದೆ. ಸೊ 14ನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರಿದ್ರು ಅಂದ್ರೆ ವೈ ವಿ ರೆಡ್ಡಿ ಇದ್ರು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋರು ಯಾರು ಅಂದ್ರೆ ರಾಷ್ಟ್ರಪತಿ. ಇದು ನೇರವಾದ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡೋಣ. ಸಿಯಾಚಿನ್ ಭೇಟಿಗೆ ನೀಡಿದ ಮೊದಲ ಭಾರತದ ಪ್ರಧಾನಿ ಮಂತ್ರಿ ಯಾರು ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಸೊ ಇದು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಮನಮೋಹನ್ ಸಿಂಗ್ ಸರಿಯಾದ ಉತ್ತರ. ಸ್ವತಂತ್ರ ಭಾರತದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಹೇಳಿದ್ರೆ ಪಿಂಗಳ್ಳಿ ವೆಂಕಯ್ಯ. ಇತ್ತೀಚೆಗೆ ಆಜಾದಿಕಾ ಅಮೃತ್ ಮಹೋತ್ಸವ ನಡೀತಾ ಇತ್ತು, ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. MS ವರ್ಡ್ ನಲ್ಲಿ F7 ಯಾಕೆ ಮಾಡ್ತಾರೆ ಅಂದ್ರೆ ಸ್ಪೆಲ್ ಚೆಕಿಂಗ್ ಗೋಸ್ಕರ. ಸೊ ಕಾಗುಣಿತದ ಪರಿಶೀಲನೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಮೊಸೈಕ್ ಎನ್ನುವುದು ಒಂದು ವೆಬ್ ಬ್ರೌಸರ್ ಆಗಿದೆ. ಸೊ ಕಂಪ್ಯೂಟರ್ ಅಲ್ಲಿ ಮೊಸೈಕ್ ಅಂತ ಹೇಳಿದ್ರೆ ಒಂದು ವೆಬ್ ಬ್ರೌಸರ್, ಅದು ಬಿಟ್ಟು ಆರ್ಟ್ ಫಾರ್ಮ್ ಅಲ್ಲಿ ಬೇರೆ ಅರ್ಥ ಬರುತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. CD-ROM ಪೂರ್ತಿ ಹೆಸರು ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ಬಿಟ್ಟು. ಸೊ ಅದ್ ಬಿಟ್ಟು ಯಾವುದು ಸರಿಯಾದ ಹೋಗಿಲ್ಲ, ಕಾಂಪ್ಯಾಕ್ಟಬಲ್ ಅಂತ ಕರೆಯೋದೇ ಇಲ್ಲ. ಸೊ ಇವೆರಡು ತಪ್ಪು. ಕಾಂಪ್ಯಾಕ್ಟ್ ಡೇಟಾ ಅಂತ ಏನ್ ಕರೆಯೋದಿಲ್ಲ, ಡಿಸ್ಕ್ ಅಂತ ಕರೀತಾರೆ. ಸೊ ಅದು ಕೂಡ ತಪ್ಪು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ್ದ್ರಲ್ಲಿ ಇಲ್ಲದಿದ್ದರೆ ಕಂಪ್ಯೂಟರ್ ಅನ್ನ ಬೂಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್. ಯಾಕಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಕಂಪ್ಯೂಟರ್ ನ ಯಾವ ರೀತಿ ಬೂಟ್ ಮಾಡಕ್ ಆಗದೇ ಇಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಅದಾಗಿರುತ್ತೆ. ಇನ್ನು ನೋಡಿ, ನಮ್ಮ ಇತಿಹಾಸದ ಪ್ರಶ್ನೆಗಳಿಗೆ ಬಂದ್ವಿ. 3ನೇ ಆಂಗ್ಲೋ ಮರಾಠ ಕದನದ ನಂತರ ಸತಾರಾದ ರಾಜನನ್ನಾಗಿ ಯಾರನ್ನ ಮಾಡಲಾಯಿತು. ನೋಡಿ, ಕಿಂಗ್ ಆಫ್ ಸತಾರಾ ಆಫ್ಟರ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್ ಅಂದ್ರೆ ಪ್ರತಾಪ್ ಸಿಂಗ್ ಆಗಿತ್ತು. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ, ಇದು ನಿಮಗೆ ನೇರವಾದ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆ, ಸುತ್ತ ಪಿಟಿಕಾ ನಾಯಕತ್ವದಲ್ಲಿ ನಿರ್ಧರಿಸಲಾಯಿತು. ನೋಡಿ, ಇದು ಸ್ವಲ್ಪ ಟ್ರಿಕಿ ಕ್ವಶನ್. ಯಾಕಂದ್ರೆ ಕಂಪೈಲ್ ಮಾಡಿದಂತವ್ರು ಉಪಾಲಿ, ಅಂದ್ರೆ ಸುತ್ತ ಪಿಟಿಕಾವನ್ನ ಕಂಪೈಲ್ ಮಾಡಿದ ಉಪಾಲಿ, ಬರ್ದವರು ಆನಂದ. ಸೊ ಹಾಗಾಗಿ ಇವೆರಡು ಮಧ್ಯೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಇಲ್ಲಿ ಕೊಟ್ಟಿರೋ ನಾಯಕತ್ವ ನಿರ್ಧರಿಸಲಾಯಿತು ಅಂದ್ರೆ ಉಪಾಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ.
ಯಾವುದು 1857 ದಂಗೆ ಪರಿಣಾಮವಾಗಿರಲಿಲ್ಲ ಅಂತ ನೋಡಿ. ಈ ತರ ಕ್ವಶನ್ಸ್ಗೆ ನೀವು ಸ್ವಲ್ಪ ನಾಲೆಜ್ ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ನೋಡಿ 1857 ದಂಗೆ ಗೊತ್ತು, ಎಲ್ಲೇ ದಂಗೆ ಆಗಿದೆ ಗೊತ್ತು, ಅದರ ಕಾಸಸ್ ಏನು, ಎಫೆಕ್ಟ್ಸ್ ಏನು ಎಲ್ಲ ಗೊತ್ತಿರುತ್ತೆ. ಬಟ್ ಈ ರೀತಿ ಕೇಳಿದಾಗ ನಿಮಗೆ ಕಷ್ಟ ಆಗುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಸಿಖ್, ಗೂರ್ಖಾ ಮತ್ತು ಪಠಾಣ ಸೈನಿಕರ ಸೇನಾ ವಿಮುಕ್ತರಿಂದ ಘೋಷಣೆ ಮಾಡುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಮಾಡಳಿತದ ಬಗ್ಗೆ ಉಲ್ಲೇಖಿಸಿರುವಂತಹ ಮೇರೂರು ಶಾಸನ ಹೊರಡಿಸಿದವರು ಯಾರು ಅಂದ್ರೆ ಚೋಳರು. ಇದು ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ, ಜೋಳರು ಅಂತ ಆಗಿದೆ, ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿದೆ ಚೋಲಾಸ್ ಅಂತ ಹೇಳ್ಬಿಟ್ಟು. ಸೊ ಚೋಳಾಸ್ ಅವರು ಉತ್ತರ ಮೇರೂರು, ನಾರ್ತ್ ಮೇರೂರು ಶಾಸನವನ್ನ ಮಾಡಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೊದಲ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ನಮ್ಗೆ ಗಂಗಾಧರ್ ರಾವ್ ದೇಶಪಾಂಡೆ, GR ದೇಶಪಾಂಡೆ ಅಂತ ಏನ್ ಕರಿತೀವಿ. ಸೊ ಗಂಗಾಧರ್ ರಾವ್ ದೇಶಪಾಂಡೆ ನಮ್ಮ ಕರ್ನಾಟಕದ ಸ್ವತಂತ್ರ ಚಳವಳಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ಮಾಡಿದಂತವ್ರು. ಸೊ 1921 ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ಕಾಂಗ್ರೆಸ್ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ, ಪ್ರಾದೇಶಿಕ ಕಾಂಗ್ರೆಸ್ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಒಂದು ನಡೀತಿದ್ದ ಅಖಿಲ ಭಾರತ ಸಮಾವೇಶ ನಡೀತಾ ಇರುತ್ತೆ, ಒಂದು ಸಮ್ಮೇಳನ ನಡೀತಾ ಇರುತ್ತೆ. ಸೊ ಆ ಸಮ್ಮೇಳನದಲ್ಲಿ ಕರ್ನಾಟಕದವರೇ ಒಂದು 110 ಜನ ಭಾಗವಹಿಸಿ ಸೊ ಕರ್ನಾಟಕಕ್ಕೆ ಸಪರೇಟ್ ಪ್ರಾದೇಶ ಕಾಂಗ್ರೆಸ್ ಬರಬೇಕು ಅಂತ ಹೇಳಿ KPCC ಯನ್ನ ಮಾಡಿ ಸೊ ಅದನ್ನ GR ದೇಶಪಾಂಡೆ ಅವರು ಮೊದಲ ಅಧ್ಯಕ್ಷರಾಗಿರ್ತಾರೆ. ಸೊ ಇನ್ನು ಬೆಳೆ ಅಧಿವೇಶನ ಆಗುತ್ತೆ, ಅಧಿವೇಶನಕ್ಕೆ ಬೇರೆ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಹಿಸ್ಟರಿಯಲ್ಲಿ ಈ ಚಾಪ್ಟರ್ ನೀವು ಓದ್ಬೇಕಾಗತ್ತೆ. ಜೊತೆಗೆ ಮೈಸೂರು ಕಾಂಗ್ರೆಸ್ ಅಂತಾನು ಕೂಡ ಆಗುತ್ತೆ, ಮೈಸೂರು ಕಾಂಗ್ರೆಸ್ ಮತ್ತೆ ಅದ್ರದ್ದು ಸಪರೇಟ್ ಅಧ್ಯಕ್ಷರಿದ್ದಾರೆ. ಸೊ ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 1639 ನಲ್ಲಿ ಇಂಗ್ಲಿಷರು ಯಾರಿಂದ ಮದ್ರಾಸನ್ನು ಗುತ್ತಿಗೆ ಪಡೆದರು ಅಂತ ಹೇಳಿದ್ರೆ ಕರ್ನಾಟಕದ ನವಾಬ ವೆಂಕಟಾದ್ರಿ ನಾಯಕನಿಂದ ಗುತ್ತಿಗೆನ ಪಡಿತಾರೆ. ಸೊ ಈ ಕರ್ನಾಟಕದ ನವಾಬ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾರನ್ನ ವರ್ಕಾರಿ ಪಂಥದ ಸ್ಥಾಪಕನೆಂದು ಪರಿಗಣಿಸಲಾಗಿದೆ ಅಂದ್ರೆ ನಾಮದೇವ್ ಮತ್ತೆ ಜ್ಞಾನದೇವ್ ಅಂತ ಹೇಳ್ಬಿಟ್ಟು ಇಬ್ರು ಇರ್ತಾರೆ. ಸೊ ವರ್ಕಾರಿ ಪಂಥದ ಸ್ಥಾಪಕ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೀತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಚಹಲ್ಗಾನಿಯರು ಯಾರು ಅಂತ ಹೇಳ್ಬಿಟ್ಟು. ಸೊ ಚಹಲ್ಗಾನಿಯರು ಯಾರು ಅಂತ ಹೇಳಿದ್ರೆ ಸುಲ್ತಾನರ ಕಾಲದಲ್ಲಿ ಟರ್ಕಿ ಮೂಲದ ಪ್ರಭಾವಿ ಸರದಾರರು. ಇವರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಭಾಗವಹಿಸಿರ್ತಾರೆ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪದ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೋಡಿ, ಮೊಘಲ್ ಸಾಮ್ರಾಟ ಜಹಂಗೀರ್ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಮೊಟ್ಟ ಮೊದಲ ಪ್ರಜೇಶ್ ಯಾರು ಅಂತ ಹೇಳಿದ್ರೆ ಸರ್ ಥಾಮಸ್ ರೋ. ಕನ್ಫ್ಯೂಸ್ ಆಗ್ತೀರಾ ಹಾಕಿನ್ಸ್ ಮತ್ತೆ ಥಾಮಸ್ ರೋಗೆ. ಥಾಮಸ್ ರೋ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, 2 ಪಟ್ಟಿ ಇದೆ, 2 ಪಟ್ಟಿನ ಜೋಡಿಸ್ಬೇಕು. ನಿಮ್ಗೆ ಗೊತ್ತಿರೋದು ಒಂದಾದ್ರೆ ಆಯ್ತು. ಸೊ ಅದ್ವೈತ ಶಂಕರಾಚಾರ್ಯ ಗೊತ್ತಿರುತ್ತೆ, ದ್ವೈತ ಬಂದು ರಾಮಾನುಜಾಚಾರ್ಯ ಗೊತ್ತಿರುತ್ತೆ. ಸೊ P ಗೆ 4 ಇರ್ಬೇಕು, ಜೊತೆಗೆ ಕ್ಯೂಗೆ 1 ಇರ್ಬೇಕಾಗತ್ತೆ. ಸೊ ಇರುವಂತದ್ದು ಒಂದೇ ಆಪ್ಷನ್, ಅದು 4132 ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಲ್ಲಿ ಯಾವುದು ಸಪ್ತಾಂಗದ ಭಾಗ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ನಿಮ್ಗೆ ಗೊಂದಲ ಇದೆ. ಆದ್ರೆ ನಿಮ್ಗೆ ಸಪ್ತಾಂಗಗಳಲ್ಲಿ ಈ ರೀತಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಸಂಬಂಧಪಟ್ಟಂತಹ ನಮಗೆ ಇರೋದಿಲ್ಲ. ಸಪ್ತಾಂಗದಲ್ಲಿ ನಿಮ್ಗೆ ಟ್ರೆಜರಿ ಆಗಿರ್ಬೋದು, ರಾಜ, ಸ್ವಾಮಿ ಆ ತರ ಬರುತ್ತೆ, ನಿಮ್ಗೆ ಮಿತ್ರ ಅಂತ ಹೇಳ್ಬಿಟ್ಟಲ್ಲ. ಸೊ ಸಪ್ತಾಂಗದಲ್ಲಿ ಈ ತರ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಇರ್ಲಿಲ್ಲ, ಬಟ್ ಇತ್ತು. ಸೊ ಆದ್ರೆ ನಿಮ್ಗೂ ಸ್ವಲ್ಪ ಇದು ಡೆಪ್ತ್ ಕ್ವಶನ್ ಆಗಿದೆ. ಇವು 3 ಇತ್ತು. ವೆಲ್ಫೇರ್ ಆಫ್ ದ ಸ್ಟೇಟ್ ಇತ್ತು, ನ್ಯಾಯಾಲಯ ಇತ್ತು, ನಗರಾಡಳಿತ ಇತ್ತು, ಬಟ್ ಗ್ರಾಮಾಡಳಿತ ಅಷ್ಟು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು 2, 3, 4 ಆಪ್ಷನ್ ಸಿ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಲ್ಲಿ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರ ಕೊಡಿ. ನೋಡಿ, JV ಚಂದ್ರಗುಪ್ತ ಹೌದು, ರಾಮಗುಪ್ತನ ಮರಣವನ್ನು ಉಲ್ಲೇಖಿಸುತ್ತೆ, ಹೌದು. 2ನೇ ಚಂದ್ರಗುಪ್ತ ಪಶ್ಚಿಮ ಶಕಕ್ಷತ್ರಪರ ಆಡಳಿತನ ಕೊನೆಗಾಣಿಸ್ತು, ಇದು ಕೂಡ ಹೌದು. ನೋಡಿ, ವಂಗರ ಮೇಲೆ ಚಂದ್ರಗುಪ್ತನ ವಿಜಯನ ಮೆಹಲೋರಿ ತಮ್ಮ ಶಾಸನ ಹೇಳುತ್ತೆ, ಇದು ಡೌಟ್. ಯಾಕಂತ ಹೇಳಿದ್ರೆ ಅವ್ರು ಹೇಳುವಂತದ್ದು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ನ ಗೆಲ್ಲೋದನ್ನ ಹೇಳ್ತಾರೆ ವಂಗದಲ್ಲಿ. ಸೊ ವಂಗ ಸೊ ನಾರ್ತ್ ವೆಸ್ಟರ್ನ್ ಅಲ್ಲಿ ಇಲ್ಲ ಅದು. ಸೊ ಇದು ತಪ್ಪಾಗುತ್ತೆ. ಮತ್ತೆ ಫಾಹಿನನ್ನು 2ನೇ ಚಂದ್ರ ಆಸ್ಥಾನಕ್ಕೆ ಭೇಟಿ ನೀಡಿದರು, ತನ್ನ ದಾಖಲೆಯಲ್ಲಿ ಅವನ ಹೆಸರನ್ನು ಉಲ್ಲೇಖಿಸಿಲ್ಲ, ಇದು ಕೂಡ ಸರಿ. ಸೊ 1, 2 ಮತ್ತೆ 4 ಸರಿ ಇರುವಂತದ್ದು ಆಪ್ಷನ್ ಡಿ ಅಲ್ಲಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಅಸರ್ಷನ್ ರೀಸನಿಂಗ್ ಟೈಪ್. ಸೊ 17ನೇ ಶತಮಾನದ ಅಂತ್ಯದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಾಣಿಜ್ಯ ಸ್ಪರ್ಧಾರ್ಥಿಗಳಾದಂತಹ ಪೋರ್ಚುಗೀಸರು, ಡಚ್ಚರನ್ನ ತಡೆ ಹಾಕಿದರು, ಇದು ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್. ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಇಂಗ್ಲಿಷ್ ವರ್ತಕರು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಅಗ್ಗದ ದರದಲ್ಲಿ ಮಾರಾಟ ಮಾಡಿದರು, ಇದು ತಪ್ಪು. ಯಾಕಂದ್ರೆ ಅವರು ಬರೀ ಕೇವಲ ಇದು ಮಾಡ್ತಿರ್ಲಿಲ್ಲ, ಅವರು ಒಂದು ಯುದ್ಧಗಳನ್ನ ಮಾಡಿ ಅವರ ತನ್ನ ಕಾಂಪಿಟೇಟರ್ಸ್ ನ ಹೊರ ಹಾಕಿದ್ದು. ಸೊ ಹಾಗಾಗಿ ಎ ಸರಿ, ಆರ್ ತಪ್ಪಾಗಿರುತ್ತೆ. ಸೊ ಇದ್ರ ಬಗ್ಗೆ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 1940 ಅಲ್ಲಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತದ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ನೀಡಿದ ಸ್ಥಳ ಯಾವುದು ಅಂದ್ರೆ ಲಾಹೋರ್ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ಮೊದಲ ದೇಶದ ಜಲವಿದ್ಯುತ್ ಯೋಜನೆ ಸ್ಥಾಪಿತವಾಗಿದ್ದ ವರ್ಷ 1902 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. KGF ನ ಚಾಂಪಿಯನ್ ರೀಫ್ ಗಳಿಯ ಆಳ ಮೀಟರ್ ನಲ್ಲಿ ಹೇಳೋದಾದ್ರೆ 3217 ಮೀಟರ್ ಆಗಿರುತ್ತೆ.
ಸರಿಯಾದ ಉತ್ತರ ಅದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿರುವಂತಹ ಜಲಭಾಗ ಯಾವುದು ಅಂತ ಹೇಳಿದ್ರೆ ಸಾಂಬಾರ್ ಸರೋವರ. ಇದೆಲ್ಲರಿಗೂ ತಿಳಿದಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಹಳದಿ ಕ್ರಾಂತಿ ಹೆಸರನ್ನ ಆಹಾರ ಪದಾರ್ಥ ಇದೆ ಅಂದ್ರೆ ಎಡಿಬಲ್ ಆಯಿಲ್ಸ್ ಅಂದ್ರೆ ಎಣ್ಣೆ ಕಾಳುಗಳ ಉತ್ಪಾದನೆಗಳು. ಮುಂದಿನ ಪ್ರಶ್ನೆ ನೋಡೋಣ. ವಾತಾವರಣದಲ್ಲಿ ರಾಸಾಯನಿಕ ನಿಷ್ಕ್ರಿಯ ಜಡ ಅನಿಲ ಅಂತ ಏನ್ ಕರಿತೀವಿ ಆರ್ಗನ್. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಆಪ್ಷನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಮೃದು ಮರದ ಜಾತಿಗೆ ಸೇರೋದಿಲ್ಲ ಅಂದ್ರೆ ಮಹಾಗನಿ ಆಗಿರುತ್ತೆ. ಮಹಾಗನಿ ಸಾಫ್ಟ್ ಟ್ರೀಗೆ ಸೇರೋದಿಲ್ಲ. ಮುಂದಿನ ಪ್ರಶ್ನೆ, ಭಾರತದ ಎರಡನೇ ಜೈವಿಕ ಬಿಸಿ ತಾಣ. ನೋಡಿ ಇಲ್ಲಿ ಎರಡನೇದು ಯಾವುದು ಅಂತ ಕೇಳಿದರೆ ಒಟ್ಟಾರೆ 4 ಇದೆ. ಸೊ ಅದರಲ್ಲಿ ಹಿಮಾಲಯ ಪರ್ವತ ಮೊದಲನೇದು, ಎರಡನೇದು ಪಶ್ಚಿಮ ಘಟ್ಟ. ಸೊ ಪಶ್ಚಿಮ ಘಟ್ಟ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೈಲುಗಳು ಯಾವ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ. ಸೊ ರಸ್ತೆಯಲ್ಲಿ ನೀವು ಹೋಗ್ತಾ ಜಸ್ಟ್ ಅದನ್ನ ಗಮನಿಸಂಗಿಲ್ಲ. ಒಂದು ಪಟ್ಟಿ ಹಿಂಗೆ ಪಟ್ಟಿ ಇತ್ತು ಅಂತ ಹೇಳಿದ್ರೆ, ಹಿಂಗ್ ಪಟ್ಟಿ ಇದೆ ಅಂತ ಹೇಳಿದ್ರೆ ಆ ಪಟ್ಟಿ ಒಂದಿತ್ತು ಅಂದ್ರೆ ಏನಂತ ಅರ್ಥ, 2 ಪಟ್ಟಿ ಇತ್ತು ಅಂದ್ರೆ ಏನಂತ ಅರ್ಥ. ಸೊ ಅದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡಿ ಕೆಳಗಿನ ಯಾವುದು ಸರಿಯಾಗಿದೆ. ಹೆಚ್ಚಿನ ಜನಸಾಂದ್ರತೆ ಮತ್ತೆ ಕೆಳಗರಿಯುವುದು ಗ್ರಾಮವಾಸಿಗಳ ಸಮಸ್ಯೆ ಆಗಿದೆ. ಸೊ ಇದು ನೋಡಿದ್ರೆ ಹೆಚ್ಚಿನ ಜನಸಾಂದ್ರತೆ ಹೈ ಪಾಪ್ಯುಲೇಷನ್ ಡೆನ್ಸಿಟಿ, ನಿರುದ್ಯೋಗಿ ಅನ್ಎಂಪ್ಲಾಯ್ಮೆಂಟ್, ಕೊಳಗೇರಿ ಸ್ಲಮ್ಸ್ ಇರೋ ನಗರವಾಸಿಗಳ ಸಮಸ್ಯೆ ಆಗಿದೆ. ಇದು ಸರಿಯಾಗಿದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಅಮೆರಿಕಾದ ನಯಾಗರದ ವಿದ್ಯುತ್ ಸ್ಥಾವರ ಮಾದರಿಯಂತೆ ಭಾರತದ ನಿರ್ಮಿತವಾದಿದ್ದು ಯಾವುದು ಅಂತ ಹೇಳಿದ್ರೆ ಇದು ಡಾರ್ಜಿಲಿಂಗ್ ಹತ್ರ ಬರುತ್ತೆ. ಇಲ್ಲಿ ಡಾರ್ಜಿಲಿಂಗ್ ಅಂತ ನಿಖರವಾಗಿ ಕೊಟ್ಟಿಲ್ಲ. ಸೊ ಸಿಮ್ಲಾ ಸರಿಯಾದ ಉತ್ತರ ಅಂತ ನನಗೆ ಅನ್ಸುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಗೊಂದಲ ಇರೋದ್ರಿಂದ ಈ ಪ್ರಶ್ನೆಯಲ್ಲಿ ನಿಮಗೆ ಸೊ ನೀವು ಇದನ್ನ ಕೀ ಆನ್ಸರ್ ಬಂದಾಗ ಅಧಿಕೃತವಾಗಿ ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಯಾವುದು ಬಂದರ ರಾಜ್ಯ ಜೋಡಣೆ ಮಾಡುತ್ತೆ ಅಂತ ಹೇಳಿದ್ರೆ ಕಾಕಿನಾಡು ಆಕ್ಚುಲಿ ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಇಲ್ಲಿ ಮಹಾರಾಷ್ಟ್ರ ಕೊಟ್ಟಾರೆ. ಇದು ತಪ್ಪಾದಂತ ಜೋಡಿ ಇದಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 100ನೇ ಪ್ರಶ್ನೆ, ಗೋಲ್ಡನ್ ಕ್ವಾಡ್ರಿಲೇಟರ್. ಇದು ರಿಪೀಟೆಡ್ ಕ್ವಶನ್ ಇದು. ಸೊ ಸರಿಯಾದ ಉತ್ತರ ಒಂದು ಪೋರ್ಬಂದರ್ ಸಿಲ್ಚರ್ ಆಗಿದೆ. ಅಂದ್ರೆ ಇಲ್ಲಿ ಪೂರ್ವ ಪಶ್ಚಿಮ ಕಾರಿಡಾರ್ ಕೇಳಿದ್ದಾರೆ, ಅಂದ್ರೆ ಈಸ್ಟ್ ವೆಸ್ಟ್ ಕಾರಿಡಾರ್ ಕೇಳಿದ್ದಾರೆ. ಸೊ ಪೋರ್ಬಂದರ್ ಈಸ್ಟ್ ಅಲ್ಲಿ ಅಂದ್ರೆ ವೆಸ್ಟ್ ಅಲ್ಲಿ, ಸಿಲ್ಚಾರ್ ಈಸ್ಟ್ ಅಲ್ಲಿ. ಸೊ ಇದು ಆಗಿರುತ್ತೆ ಈಸ್ಟ್ ವೆಸ್ಟ್ ಕಾರಿಡಾರ್ ಅಲ್ಲಿ. ಸೊ ಸ್ನೇಹಿತರೆ, ನಾವು ಇವತ್ತಿನ ಸಂಚಿಕೆಯಲ್ಲಿ KRIDL AE-GK ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ. ಸೊ ಪೇಪರ್ ಸ್ವಲ್ಪ ಕಾಂಪಿಟೇಟಿವ್ ಆಗಿತ್ತು. ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳು ತುಂಬಾ ಕಠಿಣ ಬಂದಿತ್ತು. ಕರೆಂಟ್ ಅಫೇರ್ಸ್ ಮಾತ್ರ ತುಂಬಾ ಹಳೇದ್ ಕೂಡ ಬಂದಿತ್ತು. ಸೊ ಹಾಗಾಗಿ ನೀವು ಮುಂದೆ ಬರುವಂತಹ ಎಕ್ಸಾಮ್ಸ್ ಗಳಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿನ ಹೆಚ್ಚು ಒತ್ತನ್ನ ನೀಡಿ. ಹಾಗೆ GK ಪೇಪರ್ ಅಲ್ಲೂ ಕೂಡ ನಿಮಗೆ ಬೇರೆ ಸ್ಟ್ಯಾಟಿಕ್ GK ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಸ್ವಲ್ಪ ಡೆಪ್ತ್ ಅಲ್ಲೇ ಕೇಳಲಾಗಿತ್ತು. ನಾಲೆಜ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಈ ರೀತಿ ಟ್ರೆಂಡ್ ಇದು 5ನೇ ತಾರೀಕು ನಡೆದಂತಹ ಪರೀಕ್ಷೆ ಆಗಿದೆ. ಸೊ ಇತ್ತೀಚೆಗೆ ನಡೆದಂತಹ ಪರೀಕ್ಷೆಯಲ್ಲಿ ಈ ರೀತಿ ಕಾಂಪಿಟೇಟಿವ್ ಆಗಿ ಕೇಳಿದ್ದಾರೆ. ಮುಂಬರುವಂತಹ ಪರೀಕ್ಷೆಗಳಲ್ಲಿ ಕೂಡ ಈ ರೀತಿ ಕೇಳ್ತಾರೆ. ಸೊ ಹಾಗಾಗಿ ಇದು ನಿಮ್ಗೆ ಉಪಯುಕ್ತವಾಯ್ತು ಅಂತ ಅನ್ಕೊಳ್ತೀನಿ. ಸೊ ಇನ್ನು ಕರೆಂಟ್ ಅಫೇರ್ಸ್ ಬೇಕಾಗಿದ್ದಲ್ಲಿ ನಾನು ನಿಮ್ಗೆ ಹೇಳಿದೆ ಹಲವಾರು ಕ್ವಶನ್ಸ್ ಗಳು ಏನ್ ಬಂದಿತ್ತು ಅದು ನಮ್ಮ ಅಚೀವರ್ ಸಂಸ್ಥೆಯ ಒಂದು ಏನು ಚಾನಲ್ ಇದೆ ಸೊ ಅದರಲ್ಲಿ ಹಾಕಿರೋಂಥ ಕರೆಂಟ್ ಅಫೇರ್ಸ್ ಕೇಳಲಾಗಿತ್ತು. ಸೊ ಸ್ಪರ್ಧಾಶ್ರಮದ ಮ್ಯಾಗಝಿನ್ ಅಲ್ಲಿ ಕೂಡ ಇದನ್ನ ಕೊಡಲಾಗಿತ್ತು. ಸೊ ಹಾಗಾಗಿ ಅದನ್ನ ನೀವು ರೆಫರ್ ಮಾಡಿ. ಅಕಾಡೆಮಿಯ ವೆಬ್ಸೈಟ್ ಅಲ್ಲಿ ಇದೆ. ಇನ್ನು ನಿಮಗೆ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಗಳನ್ನ ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ನೀಡಲಾಗಿದೆ. ಸೊ ಅದಕ್ಕೆ ಒಮ್ಮೆ ಭೇಟಿ ನೀಡಿ. ಇನ್ನು ಹೊಸ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ. ಸೊ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ ಗಳಿರುತ್ತೆ. ಸೊ ಅದರ ಮಾಹಿತಿಗಾಗಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. SSC ಆಗಿರ್ಬೋದು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಸೊ ಎಲ್ಲದಕ್ಕೂ ಪ್ರತ್ಯೇಕ ಬ್ಯಾಚಸ್ ಗಳು ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ. ಇನ್ನು ಸ್ನೇಹಿತರೆ, ಇದೇ ರೀತಿಯಾದಂತಹ ಕಂಟೆಂಟ್ ಗೆ ನಮ್ಮ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಿ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.